ಮನೆಯ ಮೂಲೆ ಮೂಲೆಯಿಂದ ಅರಿಶಿನ, ಗೋರಂಟಿ ಇನ್ನಿತರ ಸುಗಂಧ ದ್ರವ್ಯಗಳ ಮಿಶ್ರ ಪರಿಮಳ ಬರುತ್ತಿತ್ತು. ತೆರೆದ ಅಂಗಳದಲ್ಲಿ ಮಹಿಳೆಯರು ಹಾಡುತ್ತಿದ್ದರು. ಮದುಮಗನ ತಾಯಿ ಸಾಂಪ್ರದಾಯಿಕ ಕೆಂಪು ಸೀರೆಯಲ್ಲಿ ಡೋಲಕ್ ಬಾರಿಸುತ್ತಿದ್ದರು. ಆಗ ಮದುಮಗನ ಅತ್ತಿಗೆ ಎದ್ದು ನಿಂತು ಸೊಂಟದ ಮೇಲೆ 2 ಕೈ ಹಾಕಿಕೊಂಡು ಹೇಳಿದರು, ಜೋರು ಜೋರಾಗಿ ಹಾಡಿ ಸುತ್ತಮುತ್ತಲಿನ ಎಲ್ಲರಿಗೂ ಗೊತ್ತಾಗಲಿ, ನಮ್ಮ ಮೈದುನನ ಮದುವೆ ನಡೆಯುತ್ತಿದೆ ಎಂದು. ಲಕ್ಷಕ್ಕೆ ಒಬ್ಬರು ನನ್ನ ಮೈದುನ. ಎಲ್ಲ ಕಡೆ ನಗುವಿನ ಸದ್ದು ಕೇಳಿಸಿತ್ತು. ಇನ್ನೊಂದು ಕಡೆ ಅರುಣನ ಅಣ್ಣ ಅಖಿಲ್ ಮನೆಯ ತುಂಬ ಈ ಕಡೆ ಆ ಕಡೆ ತಿರುಗಾಡುತ್ತಾ ಒಂದು ಕಡೆ ಸ್ವೀಟ್ ಆರ್ಡರ್ ಕೊಡುತ್ತಿದ್ದನು. ಇನ್ನೊಂದು ಕಡೆ ಪಂಡಿತರೊಂದಿಗೆ ಶಾಸ್ತ್ರ ಸಂಪ್ರದಾಯಗಳ ಆಚರಣೆಯ ಸಮಯವನ್ನು ಕೇಳುತ್ತಿದ್ದರು. ಮದುವೆಯೇ ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ವೈಭವದಿಂದ ನಡೆದವು. ಹಳದಿ ಶಾಸ್ತ್ರದಿಂದ ಹಿಡಿದು ಮಾಂಗಲ್ಯ ಧಾರಣೆ ಇನ್ನಿತರ ಕಾರ್ಯಕ್ರಮಗಳು ತುಂಬ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ನಡೆಸಲಾಯಿತು. ಮತ್ತು ಹೊಸ ಮದುಮಗಳು ಮನೆಯ ಒಳಗೆ ಕಾಲಿಟ್ಟಳು. ಬೆಳಗಿನ 6 ಗಂಟೆಯ ಸಮಯ ಮನೆಯಲ್ಲಿ ಚಟುವಟಿಕೆಗಳು ಪ್ರಾರಂಭವಾಗಿದ್ದವು. ಕೋಣೆಯ ಒಳಗೆ ಹೊಸ ಮದುಮಗಳು ಅನುಪಮ ಚಾದರ ಹೊದ್ದು ಮಲಗಿದ್ದಳು. ಅನುಪಮ, ಎದ್ದೇಳು, ಬೆಳಿಗ್ಗೆ 6 ಗಂಟೆ ಆಯಿತು. ಹೊರಗೆ ಎಲ್ಲರೂ ನಿನಗಾಗಿ ಕಾಯುತ್ತಿರಬಹುದು. ಅನುಪಮ, ಅರುಣ್ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದನು. ಯಾವುದೇ ಉತ್ತರ ಬರಲಿಲ್ಲ. ಅರೆ ಅನುಪಮ, ಕೇಳಿಸುತ್ತಿದೆಯಾ? ಅಮ್ಮ ಹೇಳುತ್ತಿದ್ದರು. ಇಂದು ತುಂಬ ಶಾಸ್ತ್ರ ಸಂಪ್ರದಾಯಗಳು ಇದೆಯಂತೆ. ಹೀಗೆ ಹೇಳುತ್ತಾ ಅರುಣ್ ಅವಳ ಭುಜವನ್ನು ಮೆಲ್ಲಗೆ ಅಲುಗಾಡಿಸಿದನು. ಅನುಪಮ ನಿದ್ದೆಯ ಮಂಪರಿನಲ್ಲಿ ಅರ್ಧ ಕಣ್ಣು ತೆರೆದು ಬಡಬಡಿಸಿದಳು. ಏನು ಅರುಣ್, ನನಗೆ ನಿದ್ದೆ ಮಾಡಲು ಬಿಡು, ನಾನು ತುಂಬ ಸುಸ್ತಾಗಿದ್ದೇನೆ. ಅರುಣ್ ಒಂದು ದೀರ್ಘವಾದ ಉಸಿರು ಬಿಟ್ಟು ಮುಗುಳ್ನಕ್ಕೂ ತಾನು ತಯಾರಾಗಲು ಹೋದನು. ಸ್ವಲ್ಪ ಸಮಯದ ನಂತರ ಅವನು ಹೊರಗೆ ಬಂದನು. ಅತ್ತಿಗೆ ಮುಗುಳ್ನಕ್ಕೂ ಹೇಳಿದರು, ನಮ್ಮ ಹೊಸ ಮದುಮಗಳು ಎದ್ದಿದ್ದಾಳೋ ಇಲ್ಲವೋ, ಇಂದು ಮನೆಯಲ್ಲಿ ಸಿಹಿ ಮಾಡುವ ಶಾಸ್ತ್ರ ಮಾಡಬೇಕು. ಅರುಣ್ ಮುಗುಳ್ನಗೆಯಿಂದ ಹೇಳಿದನು. ಅತ್ತಿಗೆ, ಬಹುಶಃ ಅವಳು ತುಂಬ ಸುಸ್ತಾಗಿದ್ದಾಳೆ, ಇನ್ನೂ ಎದ್ದಿಲ್ಲ. ಮನೆಯ ಹೊರಗೆ ಅತಿಥಿಗಳಿಗೆ ಚಹಾ ತಿಂಡಿ ಉಪಚಾರ ನಡೆಯುತ್ತಿತ್ತು. ಎಲ್ಲರೂ ಹೊಸ ಮದುಮಗಳ ಬರುವಿಕೆಗಾಗಿ ಕಾಯುತ್ತಿದ್ದರು. ಆದರೆ ಅನುಪಮಾಳಿಗೆ ಯಾವುದೇ ಅವಸರ ಇರಲಿಲ್ಲ. ಕೊನೆಗೆ ಮಧ್ಯಾಹ್ನ 12 ಗಂಟೆಗೆ ಎಲ್ಲರೂ ತಾಳ್ಮೆ ಕಳೆದುಕೊಳ್ಳುವ ಸಮಯದಲ್ಲಿ ಅನುಪಮ ತಯಾರಾಗಿ ಕೋಣೆಯಿಂದ ಹೊರಬಂದಳು. ಆದರೆ ಅವಳ ಮುಖದಲ್ಲಿ ಉತ್ಸಾಹಕ್ಕೆ ಬದಲಾಗಿ ಸುಸ್ತು, ಬೇಜಾರು ಎದ್ದು ಕಾಣುತ್ತಿತ್ತು. ಅತ್ತೆ ಮುಗುಳ್ನಗುತ್ತಾ ಹೇಳಿದರು, ಅನುಪಮ ಮಗಳೇ, ಬಾ, ಹಲ್ವಾ ಮಾಡು, ನಿನ್ನ ಮೊದಲ ಅಡುಗೆ, ನಿನ್ನ ಕೈಯಿಂದ ಸಿಹಿ ಮಾಡಬೇಕು. ಆದರೆ ಅನುಪಮ ಯಾವುದೇ ಮುಜುಗರ ಹಿಂಜರಿಕೆ ಇಲ್ಲದೆ ಹೇಳಿದಳು, ನನಗೆ ಹಲ್ವಾ ಮಾಡಲು ಬರುವುದಿಲ್ಲ. ಅತ್ತೆಯ ನಗುಮುಖ ಸ್ವಲ್ಪ ಬಾಡಿತು. ಆಗ ದೊಡ್ಡ ಸೊಸೆ ಆಶಾ ವಾತಾವರಣ ತಿಳಿಗೊಳಿಸುತ್ತಾ ಹೇಳಿದರು, ಏನೂ ತೊಂದರೆ ಇಲ್ಲ, ಹಲ್ವಾ ನಾನು ಮಾಡುತ್ತೇನೆ, ನೀನು ಸ್ವಲ್ಪ ಸೌಟನ್ನು ಆಡಿಸು, ಹೇಗೂ ಶಾಸ್ತ್ರ ಪೂರ್ಣಗೊಳ್ಳುತ್ತದೆ. ಅನುಪಮ ಸೌಟನ್ನು ಹಿಡಿದು 2 ಬಾರಿ ಆಡಿಸಿ ಶಾಸ್ತ್ರ ಮುಗಿಸಿದಳು. ಆಶಾ ಹಲ್ವಾ ಮಾಡಿ ಎಲ್ಲರಿಗೂ ಕೊಟ್ಟರು. ಎಲ್ಲರೂ ತಿಂದು ಹೊಗಳಿದರು. ಅನುಪಮ ಅಲ್ಲಿದ್ದರೂ ಇಲ್ಲದವಳಂತೆ ಇದ್ದಳು. ಸಂಬಂಧಿಕರ ನಗು ತಮಾಷೆಯ ನಡುವೆ ಮೌನವಾಗಿ ಕುಳಿತಿದ್ದಳು. ಮುಂದಿನ ಶಾಸ್ತ್ರ ಮದುಮಗಳು ತವರು ಮನೆಯಿಂದ ತಂದ ಪೆಟ್ಟಿಗೆಯನ್ನು ತೆರೆಯುವುದಾಗಿತ್ತು. ಅತ್ತೆಯ ತಂಗಿ ಅಂದರೆ ವರನ ಚಿಕ್ಕಮ್ಮ ಪೆಟ್ಟಿಗೆ ತೆರೆದು ಅನುಪಮಾಳಿಗೆ ಹೇಳಿದರು, ಎಲ್ಲಕ್ಕಿಂತ ಮೊದಲು ನೀನು ಒಂದು ಸೀರೆಯನ್ನು ತೆಗೆದು ನಿನ್ನ ಅಕ್ಕನಿಗೆ ಕೊಡು, ಇದು ನಮ್ಮ ಸಂಪ್ರದಾಯ. ಅನುಪಮ ತಟ್ಟನೆ ಪೆಟ್ಟಿಗೆ ಹತ್ತಿರ ಹೋಗಿ ತಡೆಯುತ್ತಾ ಹೇಳಿದಳು, ಇಲ್ಲ ಇಲ್ಲ, ಇವು ನನ್ನ ಬ್ರ್ಯಾಂಡೆಡ್ ಸಾರಿ, ಇವೆಲ್ಲವೂ ನನ್ನ ಫೇವ್ರೆಟ್, ಇದನ್ನು ನಾನು ಯಾರಿಗೂ ಕೊಡುವುದಿಲ್ಲ. ಅರುಣ್ ಹತ್ತಿರದಲ್ಲೇ ನಿಂತಿದ್ದ. ಅವನು ವಾತಾವರಣ ತಿಳಿಗೊಳಿಸುವ ಪ್ರಯತ್ನದಲ್ಲಿ ಹೇಳಿದನು, ಅರೆ ಅನುಪಮ, ತಮಾಷೆ ಮಾಡುತ್ತಿದ್ದೀಯಲ್ಲವೇ? ಆಗ ಅನುಪಮ ಭುಜ ಕುಣಿಸುತ್ತಾ ಹೇಳಿದಳು, ತಮಾಷೆ ಯಾಕೆ, ನಾನು ನಿಜವನ್ನೇ ಹೇಳಿದ್ದೇನೆ, ಇದೆಲ್ಲ ನನ್ನ ಸೀರೆ. ಅಕ್ಕಪಕ್ಕದಲ್ಲಿ ಇದ್ದ ಜನರು ಆಶ್ಚರ್ಯಗೊಂಡರು. ಆಶಾಳ ಮುಖದ ನಗು ಮಾಯವಾಯಿತು. ಅತಿಥಿಗಳ ಪಿಸು ಪಿಸು ಮಾತು ಹೆಚ್ಚಾಯಿತು. ಇವಳು ಸೊಸೆಯೋ ಅಥವಾ ಮಹಾರಾಣಿಯೋ? ಅತ್ತೆ ಮನೆಯಲ್ಲಿ ಹೀಗೆಲ್ಲ ಮಾತನಾಡುತ್ತಾಳೆ? ಅರುಣ್ ಏನನ್ನೂ ಹೇಳಲು ಹೊರಟಿದ್ದನು. ಅಷ್ಟರಲ್ಲಿ ಚಿಕ್ಕಮ್ಮ ವಾತಾವರಣ ಸುಧಾರಿಸಿದರು. ಅರೆ ಏನೂ ತೊಂದರೆ ಇಲ್ಲ, ಹೊಸಬಳು, ಹೋಗುತ್ತಾ ಎಲ್ಲ ಕಲಿತುಕೊಳ್ಳುತ್ತಾಳೆ. ಇವಳಿಗೆ ಸಂಪ್ರದಾಯಗಳ ಬಗ್ಗೆ ಗೊತ್ತಿಲ್ಲ, ನಿಧಾನಕ್ಕೆ ಎಲ್ಲವನ್ನು ತಿಳಿದುಕೊಳ್ಳುತ್ತಾಳೆ. ಮದುವೆಯ ನಂತರ ಎಲ್ಲವೂ ಸಾಮಾನ್ಯವಾಗಿತ್ತು, ಅನುಪಮಾಳ ವ್ಯವಹಾರ ಬಿಟ್ಟು. ಅವಳು ಈ ಮನೆಯನ್ನು ಮತ್ತು ಮನೆಯವರನ್ನು ತನ್ನವರೆಂದುಕೊಳ್ಳಲು ತಯಾರಿರಲಿಲ್ಲ. ಶುರುವಿನಲ್ಲಿ ಎಲ್ಲರೂ ಅಂದುಕೊಂಡರು, ಹೊಸಬಳು ಅಡ್ಜಸ್ಟ್ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ, ನಿಧಾನಕ್ಕೆ ಸರಿ ಹೋಗುತ್ತಾಳೆ. ಆದರೆ 3 ತಿಂಗಳು ಕಳೆದು ಹೋದವು. ಅನುಪಮ ಹೇಗಿದ್ದಳು ಹಾಗೇ ಇದ್ದಳು. ಅರುಣ್ ಮೊದಲು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದನು. ಈಗ ಮದುವೆ ನಂತರ ಇಲ್ಲಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡನು, ಏಕೆಂದರೆ ಹೆಂಡತಿ ಮತ್ತು ಪರಿವಾರಕ್ಕೆ ಸಮಯ ಕೊಡಬಹುದೆಂದು. ಆದರೆ ಅರುಣನ ಈ ನಿರ್ಧಾರ ಅನುಪಮಾಳ ಕಲ್ಪನೆಯ ಜೀವನಕ್ಕೆ ಅಡ್ಡಿ ಮಾಡಿತು. ಅವಳು ಅಂದುಕೊಂಡಿದ್ದಳು, ಮದುವೆ ನಂತರ ಅರುಣ್ನ ಜೊತೆಗೆ ಬೆಂಗಳೂರಿನಲ್ಲಿ ಬೇರೆ ಮನೆಯಲ್ಲಿ ಆರಾಮಾಗಿ ಆಧುನಿಕತೆಯ ಜೀವನ ಮಾಡಬಹುದು ಎಂದು. ಬೆಳಿಗ್ಗೆ ಕಾಫಿ ಮಗ್ ಹಿಡಿದು ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುವ ಕಲ್ಪನೆ, ಸಂಜೆ ಮಾಲ್ಗಳ ಜಗಮಗಿಸುವ ಬೆಳಕಿನಲ್ಲಿ ಕಳೆಯುತ್ತೇನೆ ಎಂದು. ಆದರೆ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ, ಒಂದೇ ಮನೆಯಲ್ಲಿ ಎಷ್ಟೊಂದು ಜನ, ಎಷ್ಟೊಂದು ಸಂಪ್ರದಾಯಗಳು, ಎಷ್ಟೊಂದು ನಿಯಮ. ನಾನು ಇಲ್ಲಿ ಬಂದಿಯಾಗಿರುವುದಿಲ್ಲ, ಅವಳು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು. ಅವಳು ಮನೆಯ ಅಡುಗೆ ಕೆಲಸದಲ್ಲಾಗಲಿ ಇತರ ಕೆಲಸದಲ್ಲಾಗಲಿ ಆಸಕ್ತಿ ತೋರಿಸುತ್ತಿರಲಿಲ್ಲ.
ಬೆಳಿಗ್ಗೆ 10 ಗಂಟೆಗೆ ಮೊದಲು ಯಾರಾದರೂ ಅವಳ ಕೋಣೆಯ ಬಾಗಿಲು ಸದ್ದು ಮಾಡಿದರೆ ಅವಳು ಸಿಡುಕುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ಈ ಜನರು ತಮ್ಮ ಜೀವನದಲ್ಲಿ ಬೇರೆಯವರಿಗೆ ಏಕೆ ಸ್ವಲ್ಪವೂ ಸಮಯ ಕೊಡುತ್ತಿಲ್ಲ. ಅತ್ತಿಗೆ ಆಶಾ ಬೆಳಿಗ್ಗೆ ಬೇಗನೆ ಎದ್ದು ತಯಾರಾಗಿ ಅಡುಗೆ ಮನೆಗೆ ಹೋಗುತ್ತಿದ್ದಳು. ಅತ್ತೆ ದೀಪ ಕೂಡ ಅವಳಿಗೆ ಸಹಾಯ ಮಾಡುತ್ತಿದ್ದರು. ಮಕ್ಕಳ ಟಿಪ್ಪಿನಿಂದ ಹಿಡಿದು ಅತ್ತೆಯ ಔಷಧಿಯ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವವರೆಗೆ ಎಲ್ಲವನ್ನೂ ಸಮತೋಲನದಿಂದ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು. ಆದರೆ ಅನುಪಮ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿದು ಕುಳಿತುಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ವಾಟ್ಸಪ್ನಲ್ಲಿ ಬ್ಯುಸಿಯಾದರೆ ಕೆಲವೊಮ್ಮೆ ಫ್ರೆಂಡ್ಸ್ ಜೊತೆ ತಾಸುಗಟ್ಟಲೆ ಮಾತನಾಡುತ್ತಾ ಕುಳಿತಿರುತ್ತಿದ್ದಳು. ಇದನ್ನು ಬಿಟ್ಟರೆ ಟಿವಿ ರಿಮೋಟ್ ಹಿಡಿದು ಸೋಫಾ ಮೇಲೆ ಕುಳಿತಿರುತ್ತಿದ್ದಳು. ಒಂದು ದಿನ ಅನುಪಮ 4 ದೊಡ್ಡ ದೊಡ್ಡ ಶಾಪಿಂಗ್ ಬ್ಯಾಗ್ ಹಿಡಿದು ಮನೆ ಒಳಗೆ ಬಂದಳು. ಬ್ರ್ಯಾಂಡೆಡ್ ಬಟ್ಟೆ ತುಂಬಿದ ಬ್ಯಾಗ್ ಹಿಡಿದು ಬಂದ ಅವಳ ಮುಖದಲ್ಲಿ ಸಂತೃಪ್ತಿ ಇತ್ತು. ಬ್ಯಾಗ್ ಹಿಡಿದು ಕೋಣೆಗೆ ಹೋಗುತ್ತಿದ್ದಳು. ಅತ್ತೆ ದೀಪ ಅವಳನ್ನು ನೋಡಿ ನಗುಮುಖದಿಂದ ಹೇಳಿದರು, ಮಗಳೇ, ನಿನ್ನ ಹತ್ತಿರ ಈಗಾಗಲೇ ಸಾಕಷ್ಟು ಬಟ್ಟೆ ಇದೆ, ಇಡಲು ಕೂಡ ಜಾಗ ಇಲ್ಲ. ಹೀಗಿರುವಾಗ ಮತ್ತೆ ಏಕೆ ಇಷ್ಟು ಖರ್ಚು ಮಾಡಿದೆ? ಅನುಪಮ ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ಹೇಳಿದಳು, ಅತ್ತೆ, ನಾನು ಇದನ್ನೆಲ್ಲ ನನ್ನ ಹಣದಲ್ಲಿ ತಂದಿದ್ದೇನೆ. ನಿಮಗೆ ಏನು ತೊಂದರೆಯಾಗುತ್ತದೆ? ಬಟ್ಟೆಯ ಫ್ಯಾಷನ್ ಯಾವಾಗಲೂ ಬದಲಾಗುತ್ತಾ ಇರುತ್ತದೆ. ನನಗೆ ಹೊಸ ಫ್ಯಾಷನ್ ಬಟ್ಟೆಯ ಅವಶ್ಯಕತೆ ಇತ್ತು, ನಾನು ತೆಗೆದುಕೊಂಡಿದ್ದೇನೆ. ಮಗಳೇ, ಅವಶ್ಯಕತೆ ಮತ್ತು ತೋರಿಕೆಯ ನಡುವೆ ವ್ಯತ್ಯಾಸ ಇರುತ್ತದೆ. ನೀನು ತೋರಿಕೆಗೋಸ್ಕರ ಬಟ್ಟೆಗಳನ್ನು ಖರೀದಿಸುವುದು ಸರಿಯಲ್ಲ. ನಾನು ಆಶಾಳಿಗೂ ಇದನ್ನೇ ಹೇಳುತ್ತೇನೆ. ಹಣವನ್ನು ಅವಶ್ಯಕತೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು. ಅವಳು ಇದನ್ನು ಯಾವಾಗಲೂ ಪಾಲಿಸಿಕೊಂಡು ಬಂದಿದ್ದಾಳೆ. ನಾನು ನಿನಗೂ ಇದನ್ನು ಅರ್ಥ ಮಾಡಿಸುತ್ತಿದ್ದೇನೆ, ಅನುಪಮ ತಟ್ಟನೆ ಹೇಳಿದಳು. ಇಲ್ಲಿಯವರೆಗೆ ನನ್ನನ್ನು ನನ್ನ ತವರು ಮನೆಯವರೇ ತಡೆಯಲಿಲ್ಲ. ನೀವ್ಯಾರು ನನ್ನನ್ನು ತಡೆಯುವುದಕ್ಕೆ? ಈಗ ಅವಳ ಧ್ವನಿ ತೀಕ್ಷ್ಣವಾಗಿತ್ತು. ಅವಳ ಮಾತು ಕೇಳುತ್ತಿದ್ದಂತೆ ಹತ್ತಿರದಲ್ಲಿ ನಿಂತಿದ್ದ ಆಶಾ ಮಧ್ಯೆ ಬಂದು ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಿದಳು. ಇಲ್ಲ ಅನುಪಮ, ಹಾಗೆ ಮಾತನಾಡಬೇಡ. ಅಮ್ಮ ಏನೇ ಹೇಳಿದರೂ ಅದು ನಮ್ಮ ಒಳ್ಳೆಯದಕ್ಕೆ ಹೇಳುತ್ತಾರೆ. ಅವರ ಅನುಭವ ತಿಳುವಳಿಕೆ ನಮಗಿಂತಲೂ ಮುಂದೆ ಇದೆ. ಆದರೆ ಈಗ ಅನುಪಮಳ ನಾಲಿಗೆಗೆ ಯಾವುದೇ ಕಡಿವಾಣ ಇರಲಿಲ್ಲ. ಅವಳು ನೇರವಾಗಿ ಆಶಾಳ ಮೇಲೆ ಮುಗಿಬಿದ್ದಳು. ಹೌದು ಹೌದು, ನೀವೇ ತಾನೇ ಅತ್ತೆಯ ಅಚ್ಚುಮೆಚ್ಚಿನವರು. ಯಾವಾಗಲೂ ನಿಮ್ಮದೇ ಉದಾಹರಣೆ ಕೊಡುತ್ತಾರೆ. ನಿಮಗೆ ಎಲ್ಲವೂ ತಿಳಿದಿದೆ. ನೀವು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಆದರೆ ನನಗೆ ಬುದ್ಧಿ ಇಲ್ಲ. ನನಗೆ ಗೊತ್ತು. ಅತ್ತೆಗೆ ನೀವೇ ಎಲ್ಲ ಹೇಳಿಕೊಡುವವರು. ನೀವೇ ಅವರ ಕಿವಿ ತುಂಬುವವರು ಮತ್ತು ಅವರು ನನ್ನನ್ನು ತಡೆಯುತ್ತಾರೆ. ಅನುಪಮ ಕಾಲು ಜೋರಾಗಿ ಶಬ್ದ ಮಾಡುತ್ತಾ ಕೋಣೆಗೆ ಹೋಗಿ ಜೋರಾಗಿ ಶಬ್ದ ಮಾಡಿ ಬಾಗಿಲು ಹಾಕಿಕೊಂಡಳು. ನಂತರ ಮನೆಯಲ್ಲಿ ಮೌನ ಆವರಿಸಿತು. ಅರುಣ್ ಮನೆಗೆ ಬಂದಿದ್ದನು. ಅವನು ಅಮ್ಮನ ಮತ್ತು ಅತ್ತಿಗೆಯ ಮುಖದಲ್ಲಿ ಇರುವ ಮೌನವನ್ನು ಗುರುತಿಸಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡನು. ಅವನು ಏನನ್ನೂ ಕೇಳದೆ ನೇರವಾಗಿ ಕೋಣೆಗೆ ಹೋದನು. ಕೋಣೆಗೆ ಹೋಗುತ್ತಿದ್ದಂತೆ ಅನುಪಮ ದೂರು ಹೇಳಿದಳು, ಯಾವಾಗಲೂ ನನ್ನನ್ನು ಈ ಮನೆಯಲ್ಲಿ ಎಲ್ಲದಕ್ಕೂ ತಡೆಯುತ್ತಾರೆ. ಏನಾದರೂ ಧರಿಸಿದರೆ, ಏನಾದರೂ ಖರೀದಿಸಿದರೆ ಎಲ್ಲದಕ್ಕೂ ತಲೆ ಮೇಲೆ ಬಂದು ಕುಳಿತುಕೊಳ್ಳುತ್ತಾರೆ. ನನ್ನಿಷ್ಟದಂತೆ ನಾನು ಬದುಕಬಾರದೆ? ಅರುಣ್ ತಾಳ್ಮೆಯಿಂದ ಅವಳ ಎಲ್ಲ ಮಾತನ್ನು ಕೇಳಿಸಿಕೊಂಡನು. ನಂತರ ತುಂಬ ತಾಳ್ಮೆಯಿಂದ ಹೇಳಿದನು, ಅನುಪಮ, ಅಮ್ಮ ಹೇಳುವುದರಲ್ಲಿ ತಪ್ಪೇನೂ ಇಲ್ಲ. ಅವರು ಹಣವನ್ನು ಅವಶ್ಯಕತೆಗೆ ಅನುಗುಣವಾಗಿ ಒಂದು ಮಿತಿಯಲ್ಲಿ ಖರ್ಚು ಮಾಡಲು ಹೇಳುತ್ತಿದ್ದಾರೆ. ದೊಡ್ಡವರು ಯಾವುದಾದರೂ ಒಂದು ವಿಷಯವನ್ನು ತಿಳಿಸಿ ಹೇಳುತ್ತಿದ್ದಾರೆಂದರೆ ಅವರು ನಮ್ಮನ್ನು ಕಂಟ್ರೋಲ್ ಮಾಡುತ್ತಿದ್ದಾರೆ ಎಂದು ಅರ್ಥವಲ್ಲ. ಈಗ ಆಶಾ ಅತ್ತಿಗೆಯನ್ನು ನೋಡು. ಅವರು ಈ ಮನೆಗೆ ಬಂದು 10 ವರ್ಷಗಳಾದವು. ಅವರು ಯಾವುದೇ ವಿಷಯದಲ್ಲಿ ಅನಗತ್ಯವಾಗಿ ಖರ್ಚು ಮಾಡುವುದಿಲ್ಲ. ಯಾವಾಗಲೂ ಮನೆಯ ಖರ್ಚನ್ನು ಸರಿದೂಗಿಸಿಕೊಂಡು ಹೋಗುತ್ತಿದ್ದಾರೆ. ಈಗ ಅನುಪಮ ಕೋಪದ ಬೆಂಕಿಯಲ್ಲಿ ಉರಿಯುತ್ತಿದ್ದಳು. ಅವಳು ಕಿರುಚುತ್ತಾ ಹೇಳಿದಳು, ಸಾಕು, ಇದೊಂದು ಕೇಳುವುದು ಬಾಕಿ ಇತ್ತು. ಯಾವಾಗ ನೋಡಿದರೂ ಅತ್ತಿಗೆ ಅತ್ತಿಗೆ ಅತ್ತಿಗೆ. ಆಶಾ ಅತ್ತಿಗೆ ಹಾಗೆ ಮಾಡಿದರು, ಆಶಾ ಅತ್ತಿಗೆ ಹೀಗೆ ಮಾಡಿದರು. ನನಗೆ ಸಾಕಾಗಿ ಹೋಗಿದೆ. ಯಾವಾಗಲೂ ಏಕೆ ನನ್ನನ್ನು ಅಕ್ಕನೊಂದಿಗೆ ಕಂಪೇರ್ ಮಾಡುತ್ತೀರಿ? ನಾನು ಅವರ ಹಾಗೆ ಅಲ್ಲ, ಅವರ ಹಾಗೆ ಆಗುವುದೂ ಇಲ್ಲ. ನನಗೆ ನನ್ನ ಜೀವನ ಮುಖ್ಯ. ನಾನು ಈ ಮನೆಯ ಸೇವಕಿ ಅಲ್ಲ. ಅರುಣ್ ಸುಮ್ಮನಾದನು. ಅವಳು ಏರಿದ ಧ್ವನಿಯಲ್ಲಿ ಮಾತನಾಡುತ್ತಿದ್ದಳು. ಅವನಿಗೆ ಗೊತ್ತಿತ್ತು, ಈಗ ತಾನು ಪುನಃ ಇನ್ನೇನಾದರೂ ಮಾತನಾಡಿದರೆ ವಿಷಯ ಜಗಳಕ್ಕೆ ತಿರುಗುತ್ತದೆ ಎಂದು. ಇದು ನಡೆದು 1 ವಾರ ಕಳೆದಿತ್ತು. ಒಂದು ದಿನ ದೀಪ ಅವರು ಚಿಕ್ಕ ಸೊಸೆಯನ್ನು ಕರೆದರು. ಅನುಪಮ, ಮಗಳೇ, ಬಾಯಿಲ್ಲಿ. ಅನುಪಮ ಕೋಣೆಯಿಂದ ಹೊರಬಂದಳು. ಅವಳು ಕೂದಲು ಹರಡಿಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡಿದ್ದಳು. ಮುಖದಲ್ಲಿ ಸ್ವಲ್ಪ ಕಿರಿಕಿರಿ ಕಾಣಿಸುತ್ತಿತ್ತು. ಅವಳು ಹತ್ತಿರ ಬರುತ್ತಿದ್ದಂತೆ ದೀಪ ಹೇಳಿದರು, ಮಗಳೇ, ಇಂದು ಅರುಣ್ ಮತ್ತು ಅಖಿಲ್ ಅವರ ಚಿಕ್ಕಪ್ಪ ತಮ್ಮ ಪೂರ್ತಿ ಕುಟುಂಬದೊಂದಿಗೆ ಬರುತ್ತಿದ್ದಾರೆ. ಅಡುಗೆ ಮಾಡಬೇಕು. ಆಶಾ ಒಬ್ಬಳೇ ಅಡುಗೆ ಮನೆಯಲ್ಲಿ ಇದ್ದಾಳೆ. ನೀನು ಹೋಗಿ ಅವಳಿಗೆ ಸ್ವಲ್ಪ ಸಹಾಯ ಮಾಡು. ಇಬ್ಬರೂ ಸೇರಿ ಕೆಲಸ ಮಾಡಿದರೆ ಕೆಲಸ ಬೇಗನೆ ಮುಗಿಸಬಹುದು. ಅನುಪಮ ಏನನ್ನೂ ಹೇಳದೆ ತೀಕ್ಷ್ಣವಾದ ದೃಷ್ಟಿ ಬೀರಿ ಮೂಗು ಮುರಿಯುತ್ತಾ ಅಲ್ಲಿಂದ ಹೋದಳು. ಸ್ವಲ್ಪ ಸಮಯದ ನಂತರ ಪುನಃ ಬಾಗಿಲ ಶಬ್ದವಾಯಿತು. ಅನುಪಮ ಈಗ ಪೂರ್ತಿಯಾಗಿ ತಯಾರಾಗಿ ಬಂದಿದ್ದಳು. ನೀಲಿ ಬಣ್ಣದ ಡಿಸೈನ್ ಡ್ರೆಸ್, ಹೈ ಹೀಲ್ಸ್ ಚಪ್ಪಲ್ ಮತ್ತು ಪರ್ಫ್ಯೂಮ್ ಪರಿಮಳ ಅವಳ ಹಿಂದೆ ಹಿಂದೆ ಬರುತ್ತಿತ್ತು. ದೀಪ ಅವರು ಈಗಲೂ ಅಂಗಳದಲ್ಲಿ ಕುಳಿತಿದ್ದರು. ಅವಳನ್ನು ನೋಡುತ್ತಲೇ ಆಶ್ಚರ್ಯದಿಂದ ಕೇಳಿದರು, ಇದೇನಿದು ಮಗಳೇ? ನೀನು ಎಲ್ಲಿಗಾದರೂ ಹೊರಟಿದ್ದೀಯಾ?
ಈಗ ಅತಿಥಿಗಳು ಬರುವ ಸಮಯವಾಯಿತು. ಅನುಪಮ ನಿಂತುಕೊಳ್ಳದೆ ಹಾಗೆ ನಡೆದು ಹೋಗುತ್ತಾ ಹೇಳಿದಳು. ಹೌದು ಅತ್ತೆ, ನಾನು ಕಿಟಿ ಪಾರ್ಟಿಗೆ ಹೋಗುತ್ತಿದ್ದೇನೆ. ಮೊದಲೇ ಅರೇಂಜ್ ಆಗಿತ್ತು. ನನಗೆ ಟೈಮ್ ಆಯಿತು, ನಾನು ಹೊರಡುತ್ತಿದ್ದೇನೆ. ಅರೆ ಆದರೆ ದೀಪಾ ಅವರ ಮಾತು ಪೂರ್ತಿಯಾಗುವ ಮೊದಲೇ ಅನುಪಮ ಅವರಿಗೆ ಮುಂದೆ ಹೇಳುವ ಅವಕಾಶ ಕೊಡದೆ ಬಾಗಿಲು ಹಾಕಿಕೊಂಡು ಹೋದಳು. ಎಲ್ಲ ಅತಿಥಿಗಳು ಬಂದು ಮನೆಗೆ ಮರಳಿದ ಮೇಲೆ ಅನುಪಮ ಮನೆಗೆ ಬಂದಳು. ಅವಳು ಕಿಟಿ ಪಾರ್ಟಿಯಿಂದ ಫ್ರೆಶ್ ಆಗಿ ಬಂದಿದ್ದಳು. ಅವಳ ಮುಖದಲ್ಲಿ ತಾಜಾತನ, ಸಂತೋಷ ಕಾಣಿಸುತ್ತಿತ್ತು. ಅರುಣ್ ಆಫೀಸ್ನಿಂದ ಬೇಗನೆ ಮನೆಗೆ ಬಂದಿದ್ದನು. ಅವನು ಅನುಪಮಳನ್ನು ನೋಡಿ ಹೇಳಿದನು, ಇದೇನಿದು ಅನುಪಮ, ಮನೆಗೆ ಅತಿಥಿಗಳು ಬಂದರೆ ನೀನು ಹೊರಗಡೆ ಹೋಗಿದ್ದೀಯಾ? ಅನುಪಮ ಬೇಜವಾಬ್ದಾರಿಯಿಂದ ಉತ್ತರಿಸಿದ್ದಳು. ನಾನು ಕಿಟಿ ಪಾರ್ಟಿಗೆ ಹೋಗಿದ್ದೆ. ಹಾಗೆ ನನಗೆ ಅತಿಥಿಗಳನ್ನು ಕರೆಯುವ ಮೊದಲು ಒಂದು ಮಾತನ್ನು ಹೇಳಿರಲಿಲ್ಲ. ಈಗ ಅರುಣನ ಕೋಪ ಹೆಚ್ಚಾಯಿತು. ಅನುಪಮ, ಈ ಮನೆ ನಿನ್ನದು ಕೂಡ. ನಿನಗೆ ಸ್ವಲ್ಪವಾದರೂ ಜವಾಬ್ದಾರಿ ಇಲ್ಲವೇ? ಅತ್ತಿಗೆ ಮತ್ತು ಅಮ್ಮ ದಿನಪೂರ್ತಿ ಅಡುಗೆ ಮನೆಯಲ್ಲಿ ಕಳೆದರೆ ನೀನು ಕಿಟಿ ಪಾರ್ಟಿಗೆ ಹೋಗಿದ್ದೀಯಾ? ಅನುಪಮ ತೀಕ್ಷ್ಣವಾಗಿ ಎದುರುತ್ತರ ಕೊಟ್ಟಳು. ಹೌದು ಹೋಗಿದ್ದೆ. ನನಗೆ ಸ್ವತಂತ್ರವಾಗಿ ಬದುಕುವ ಹಕ್ಕು ಇದೆ. ನಾನು ನನ್ನ ಇಷ್ಟದಂತೆ ಬದುಕಲು ಬಯಸಿದ್ದೇನೆ. ನನಗೆ ಸಾಕಾಗಿ ಹೋಗಿದೆ. ಇಲ್ಲಿ ಚಿಕ್ಕ ಪುಟ್ಟದಕ್ಕೂ ತಡೆಯುತ್ತಾರೆ. ಇಂದು ಕಿವಿಗೊಟ್ಟು ಕೇಳು ಅರುಣ್, ನಾನು ಇಂದಿನಿಂದ ಈ ಮನೆಯಲ್ಲಿ ಇರುವುದಿಲ್ಲ. ನೀನು ಬೇರೆ ಮನೆ ಮಾಡು. ಇಲ್ಲದಿದ್ದರೆ ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ. ಆಗ ಅರುಣ್ ಹೇಳಿದನು, ನಿನ್ನನ್ನು ನೀನು ಏನೆಂದುಕೊಂಡಿದ್ದೀಯಾ? ನೀನಿಲ್ಲದೆ ನಾನು ಬದುಕುವುದಿಲ್ಲವೇ? ನೀನು ತುಂಬ ಸಂತೋಷವಾಗಿ ಬದುಕು, ನಿನ್ನ ಕುಟುಂಬದೊಂದಿಗೆ ಬದುಕು ಎಂದು ಹೇಳುತ್ತಾ ಅನುಪಮ ತನ್ನ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳಲು ಶುರು ಮಾಡಿದಳು. ಅದೇ ಸಮಯದಲ್ಲಿ ಅರುಣನ ಅಣ್ಣ ಅಖಿಲ್ ಅವನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹೇಳಿದನು, ನೋಡು ಅರುಣ್, ಕೋಪದಿಂದ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ. ಅನುಪಮಾಳಿಗೆ ಈ ಮನೆಯಲ್ಲಿ ಇರುವುದು ಇಷ್ಟ ಇಲ್ಲ ಎಂದರೆ ನೀನು ಬೇರೆ ಮನೆಯಲ್ಲಿ ಇರುವ ಬಗ್ಗೆ ಯೋಚಿಸು. ಜಗಳ ದೊಡ್ಡ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅರುಣ್ ಅಣ್ಣನ ಕಡೆಗೆ ನೋಡಿದನು. ಅವನ ಮನಸ್ಸು ಒದ್ದಾಟದಲ್ಲಿ ಇತ್ತು. ಅಣ್ಣ, ಆದರೆ ಅಮ್ಮ ಮತ್ತು ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೇಗೆ? ಅಖಿಲ್ ಶಾಂತವಾಗಿ ಹೇಳಿದನು. ಅಮ್ಮನಿಗೆ ನಾನು ಅರ್ಥ ಮಾಡಿಸುತ್ತೇನೆ. ನೀನು ಅನುಪಮಾಳ ಜೊತೆ ತಾಳ್ಮೆಯಿಂದ ಮಾತನಾಡು. ಪರಿವಾರದ ಜೊತೆಗೆ ಹೆಂಡತಿಯ ಸಂಬಂಧವನ್ನು ನಿಭಾಯಿಸಿಕೊಂಡು ಹೋಗುವುದು ಮುಖ್ಯ. ನೀನು ಪ್ರತಿದಿನದ ಈ ತಕರಾರಿನಲ್ಲಿ ನೆಮ್ಮದಿ ಕಳೆದುಕೊಳ್ಳುವೆ. ಅನುಪಮ ಕೂಡ ಈ ಮನೆಯಲ್ಲಿ ನೆಮ್ಮದಿಯಾಗಿ ಇಲ್ಲ ಎಂದರೆ ನೀವಿಬ್ಬರು ಬೇರೆಯಾಗಿ ಇರುವುದು ಒಳ್ಳೆಯದು. ಅವಳು ನೆಮ್ಮದಿಯಾಗಿರುತ್ತಾಳೆ, ನಿನಗೂ ಕೂಡ ನೆಮ್ಮದಿ ಸಿಗುತ್ತದೆ. ಅರುಣನ ಮನಸ್ಸು ಭಾರವಾಯಿತು. ಅಮ್ಮನ ಮಮತೆ, ಅಣ್ಣನ ಪ್ರೀತಿ, ತಾಯಿಯಂತೆ ಇರುವ ಅತ್ತಿಗೆಯ ಪ್ರೀತಿ, ಈ ಮನೆಯನ್ನು ಬಿಟ್ಟು ಹೋಗುವುದು ಅವನಿಗೆ ಅಸಹನೀಯ ಅನಿಸುತ್ತಿತ್ತು. ಹಾಗೆ ಅಮ್ಮ ಕೂಡ ಹೇಳಿದರು, ಮಗ, ಅನುಪಮಾಳ ಸಂತೋಷದ ಬಗ್ಗೆ ಕಾಳಜಿ ವಹಿಸು. ನಾವೆಲ್ಲರೂ ಯಾವಾಗಲೂ ನಿನ್ನ ಜೊತೆಗೆ ಇದ್ದೇವೆ. ಅಣ್ಣ ಮತ್ತು ಅಮ್ಮ ಹೇಳಿದ ಮೇಲೆ ಅರುಣ್ ಅನುಪಮಾಳ ಜೊತೆ ಬೇರೆ ಮನೆ ಮಾಡಿದನು. ಆದರೆ ಅವನು ತುಂಬ ಯಾತನೆ ಅನುಭವಿಸುತ್ತಿದ್ದನು. ಇನ್ನೊಂದು ಕಡೆ ಅನುಪಮ ಈಗ ಪೂರ್ತಿ ಸ್ವಾತಂತ್ರ್ಯಳಾಗಿದ್ದಳು. ಅವಳು ಬಯಸಿದ ಜೀವನ ಅವಳಿಗೆ ಸಿಕ್ಕಿತ್ತು. ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಜವಾಬ್ದಾರಿ ಇಲ್ಲದೆ. ಈಗ ಬೆಳಿಗ್ಗೆ ಬೇಗನೆ ಏಳುವ ಕಿರಿಕಿರಿ ಇಲ್ಲ. ಯಾವುದೇ ಸಂಬಂಧಗಳ ಬಂಧನ ಇಲ್ಲ. ಅವಳು ಬೆಳಿಗ್ಗೆ ಲೇಟಾಗಿ ಏಳುತ್ತಿದ್ದಳು. ದಿನಪೂರ್ತಿ ಫ್ರೆಂಡ್ಸ್ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು, ಇಲ್ಲ ಶಾಪಿಂಗ್ ಮಾಡುತ್ತಿದ್ದಳು. ತನ್ನ ಇಷ್ಟದ ಬ್ರ್ಯಾಂಡೆಡ್ ವಸ್ತುಗಳನ್ನು ಖರೀದಿಸುತ್ತಿದ್ದಳು. ಅವಳಿಗೆ ಯಾವುದೋ ಬಂಧನದಿಂದ ಬಿಡುಗಡೆ ಸಿಕ್ಕಿದ ಹಾಗೆ ಅವಳ ಮುಖ ಸಂತೋಷದಿಂದ ಹೊಳೆಯುತ್ತಿತ್ತು. ಆದರೆ ಈ ಬಿಡುಗಡೆಯ ಬೆಲೆ ಎಷ್ಟು ಎನ್ನುವುದು ಅವಳಿಗೆ ಈಗ ಗೊತ್ತಾಗುವುದಿಲ್ಲ. ವರ್ಷ ಕಳೆಯುತ್ತಾ ಬಂದಿತ್ತು. ಇಲ್ಲಿಯವರೆಗೆ ಒಂದು ದಿನವೂ ಅನುಪಮ ಅತ್ತೆ ಮನೆಗೆ ಹೋಗಲಿಲ್ಲ. ಮನೆಯ ಯಾರನ್ನೂ ಭೇಟಿಯಾಗಲಿಲ್ಲ. ಅವಳಿಗೆ ಆ ಜನರು ತನ್ನವರಾಗಿರಲಿಲ್ಲ. ಇನ್ನೊಂದು ಕಡೆ ಅರುಣ್ 15 ದಿನಕ್ಕೊಮ್ಮೆ ಅಮ್ಮ, ಅಣ್ಣ ಮತ್ತು ಅತ್ತಿಗೆಯನ್ನು ನೋಡಲು ಹೋಗುತ್ತಿದ್ದನು. ಅವರೊಂದಿಗೆ ಕುಳಿತು ಚಹಾ ಕುಡಿದು ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಸಂತೋಷ ಪಡುತ್ತಿದ್ದರು. ಆ ಕ್ಷಣ ಅವನಿಗೆ ನೆಮ್ಮದಿ ಸಿಗುತ್ತಿತ್ತು. ಆದರೆ ಪ್ರತಿ ಸಲ ಮನೆಗೆ ಬಂದಾಗ ಅನುಪಮಾಳ ನಿರ್ಲಕ್ಷ್ಯ ಅವನಿಗೆ ನೋವುಂಟು ಮಾಡುತ್ತಿತ್ತು. ಒಂದು ಸಂಜೆ ಅರುಣ್ ಮನೆಗೆ ಬಂದು ಹೇಳಿದನು, ನಾಳೆ ಅಣ್ಣ, ಅತ್ತಿಗೆ, ಅಮ್ಮ ನಮ್ಮನ್ನು ಭೇಟಿಯಾಗಲು ಬರುತ್ತಿದ್ದಾರೆ. ಅನುಪಮ ಸೋಫಾ ಮೇಲೆ ಕುಳಿತು ಪುಸ್ತಕ ತಿರುವಿ ಹಾಕುತ್ತಾ ಇದ್ದಳು. ಅವಳು ತಲೆ ಎತ್ತದೆ ಹೇಳಿದಳು, ಸರಿ, ಅವರು ನಮ್ಮ ಮನೆಗೆ ಬಂದರೆ ನಾನು ನಾಳೆ ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ. ನೀವು ನಿಮ್ಮ ಅಮ್ಮ, ಅಣ್ಣ, ಅತ್ತಿಗೆಯನ್ನು ಭೇಟಿಯಾಗಿ. ಅರುಣ್ ಆಶ್ಚರ್ಯದಿಂದ ಅವಳ ಕಡೆ ನೋಡಿದನು. ಅನುಪಮ, ಇದೇನಿದು? ಅವರು ನಮ್ಮನ್ನು ಭೇಟಿಯಾಗಲು ಬರುತ್ತಿದ್ದಾರೆ, ಮತ್ತೆ ನೀನು ನಿನ್ನ ತವರು ಮನೆಗೆ ಹೋಗುವ ಮಾತನಾಡುತ್ತಿದ್ದೀಯಾ? ಅನುಪಮ ಪುಸ್ತಕ ಎತ್ತಿಟ್ಟು ಹೇಳಿದಳು. ಹೌದು, ಆದರೆ ಏನು? ಅವರು ಬಂದರೆ ನನಗೇನು? ನಾನು ಮೊದಲೇ ಹೇಳಿದ್ದೇನೆ, ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ನಾವು ಬೇರೆ ಮನೆ ಮಾಡಿದ್ದರೂ ಅವರು ನಮ್ಮ ಹಿಂದೆ ಬೀಳುವುದು ಬಿಟ್ಟಿಲ್ಲ. ಅರುಣ್ ಅವಳಿಗೆ ಅರ್ಥ ಮಾಡಿಸಲು ತುಂಬ ಪ್ರಯತ್ನ ಪಟ್ಟನು. ಆದರೆ ಅವಳು ಯಾವುದಕ್ಕೂ ಬಗ್ಗಲಿಲ್ಲ. ಅರುಣ್, ನೀವು ನನ್ನ ಇಷ್ಟದಂತೆ ಬದುಕಲು ಬಿಡಿ. ನಾನು ನಾಳೆ ಬೆಳಿಗ್ಗೆ ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ. ಅವಳು ಅರುಣನಿಗೆ ಮಾತನಾಡಲು ಅವಕಾಶ ಕೊಡದೆ ಎದ್ದು ಕೋಣೆಗೆ ಹೋದಳು. ಮರುದಿನ ಬೆಳಿಗ್ಗೆ ಅರುಣ್ ಪುನಃ ಪ್ರಯತ್ನಿಸಿದನು. ಆದರೆ ಅನುಪಮ ಬ್ಯಾಗ್ ಎತ್ತಿಕೊಂಡು ತವರು ಮನೆಗೆ ಹೋದಳು. ಮನೆಯಲ್ಲಿ ಅರುಣ್ ಒಬ್ಬನೇ ಉಳಿದನು. ಅವನಿಗೆ ಮನೆ ಖಾಲಿ ಖಾಲಿ ಅನಿಸಿತು. ಅವನು ಯೋಚಿಸಿದನು, ಅಮ್ಮ, ಅಣ್ಣ, ಅತ್ತಿಗೆ ಇಲ್ಲಿಗೆ ಬಂದರೆ ಅನುಪಮ ಇಲ್ಲಿ ಇಲ್ಲವೇ ಇಲ್ಲ.
ಅವನ ಮನಸ್ಸು ಭಾರವಾಗಿತ್ತು. ಅವನು ಎದ್ದು ಮನೆಗೆ ಬೀಗ ಹಾಕಿ ತಾನೇ ಅಮ್ಮನ ಬಳಿಗೆ ಹೋದನು. ಅಲ್ಲಿ ಅಂಗಳದಲ್ಲಿ ಅಮ್ಮ ಕುಳಿತಿದ್ದರು. ಅತ್ತಿಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರು. ಅರುಣ್ ಒಬ್ಬನೇ ಬಂದಿರುವುದನ್ನು ನೋಡಿ ಅರ್ಥ ಮಾಡಿಕೊಂಡರು. ಅಲ್ಲಿ ಏನೋ ನಡೆದಿರಬಹುದೆಂದು. ಯಾರೂ ಏನನ್ನೂ ಕೇಳಲಿಲ್ಲ, ಏಕೆಂದರೆ ಅವನಿಗೆ ಮುಜುಗರ ಉಂಟಾಗಬಾರದೆಂದು. ಅಖಿಲ್ ಮುಗುಳ್ನಗುತ್ತಾ ಹೇಳಿದನು, ಬಾ ಅರುಣ್, ಎಷ್ಟು ದಿನಗಳಾಯಿತು ನೀನು ಇಲ್ಲಿಗೆ ಬಂದು. ಇಂದು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ. ಅಮ್ಮ ಕೂಡ ಪ್ರೀತಿಯಿಂದ ಕರೆದರು. ಬಾ ಮಗ, ಕುಳಿತುಕೋ. ಅತ್ತಿಗೆ ನಿನ್ನ ಇಷ್ಟದ ಪರೋಟ ಮಾಡಿದ್ದಾರೆ. ಅರುಣ್ ತುಂಬ ದಿನಗಳ ನಂತರ ಅತ್ತಿಗೆ ಮಾಡಿದ ಪರೋಟ ತಿಂದನು. ಬಿಸಿ ಬಿಸಿ ಪರೋಟ, ಪಲ್ಯದ ಸುವಾಸನೆ, ಅಮ್ಮನ ಪ್ರೀತಿ ಮಾತುಗಳು ಅವನಿಗೆ ಹಳೆಯ ದಿನಗಳು ನೆನಪಾದವು. ಅವನು ನಗುಮುಖದಿಂದ ಎಲ್ಲರ ಮಾತಿನೊಂದಿಗೆ ಭಾಗಿಯಾದನು. ಸಾಯಂಕಾಲ ಅರುಣ್ ಮನೆಗೆ ಬಂದನು. ಅನುಪಮ ಕೂಡ ತವರು ಮನೆಯಿಂದ ವಾಪಸ್ ಬಂದಿದ್ದಳು. ಅವಳು ಸೋಫಾ ಮೇಲೆ ಕುಳಿತು ಫೋನಿನಲ್ಲಿ ಯಾರೊಂದಿಗೋ ನಗು ನಗುತ್ತಾ ಮಾತನಾಡುತ್ತಿದ್ದಳು. ಅರುಣ್ ಅವಳ ಕಡೆ ನೋಡಿದನು, ಆದರೆ ಏನನ್ನೂ ಮಾತನಾಡಲಿಲ್ಲ. ಅವನಿಗೆ ಒಳಗೊಳಗೆ ಉಸಿರು ಕಟ್ಟಿದಂತಾಗುತ್ತಿತ್ತು. ಒಂದು ಕಡೆ ಅನುಪಮಾಳ ಸ್ವಾತಂತ್ರ್ಯದ ಜೀವನ, ಇನ್ನೊಂದು ಕಡೆ ಕುಟುಂಬದ ಪ್ರೀತಿ ಅವನನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿತ್ತು. ಅವನ ಮನಸ್ಸು ಚೀರುತ್ತಿತ್ತು, ಆದರೆ ತುಟಿಗಳು ಮೌನವಾಗಿದ್ದವು. ಹೀಗೆ 4 ವರ್ಷಗಳು ಕಳೆದು ಹೋದವು. ಈಗ ಅರುಣ್ ಮತ್ತು ಅನುಪಮ ತಮ್ಮ ಮನೆಯ ಚೌಕಟ್ಟನ್ನು ತೊರೆದು ಬೇರೆ ಮನೆ ಮಾಡಿ ಸ್ವತಂತ್ರವಾಗಿ ಇದ್ದರು. ಇಂದು ಅರುಣ್ ತಲೆ ಒರೆಸಿಕೊಂಡು ಟವೆಲ್ ಭುಜದ ಮೇಲೆ ಹಾಕಿಕೊಂಡು ಹೊರಗೆ ಬಂದನು. ಫೋನ್ ಒಂದೇ ಸಮನೆ ರಿಂಗ್ ಆಗುತ್ತಿತ್ತು. ಅನುಪಮ ಪಕ್ಕದಿಂದಲೇ ಹಾದು ಹೋದಳು, ಆದರೆ ಫೋನ್ ಎತ್ತಿಕೊಳ್ಳಲಿಲ್ಲ. ಅರುಣ್ ಹೇಳಿದನು, ಏನು ವಿಷಯ, ಯಾಕೆ ಫೋನ್ ಎತ್ತಲಿಲ್ಲ ಎಂದು ಹೇಳುತ್ತಾ ಅರುಣ್ ಫೋನ್ ಎತ್ತಿಕೊಂಡು ಹೇಳಿದನು, ಸರಿ, ಅತ್ತಿಗೆ ಫೋನ್, ಇದಕ್ಕಾಗಿ ನೀನು ಫೋನ್ ಎತ್ತಲಿಲ್ಲ. ಆದರೆ ಫೋನ್ ಎತ್ತುತ್ತಲೇ ಅವನು ಕೇಳಿದ ಮಾತು ಅವನಿಗೆ ನಂಬಲಾಗಲಿಲ್ಲ. ಯಾಕೆ ಅತ್ತಿಗೆ, ಏನಾಯಿತು? ನೀವು ಏಕೆ ಕೇಳುತ್ತಿದ್ದೀರಿ? ಅಣ್ಣನಿಗೆ ಏನಾಯಿತು? ನೀವು ಗಾಬರಿಯಾಗಬೇಡಿ, ಸರಿ, ನಾನು ಈಗಲೇ ಬರುತ್ತೇನೆ, ನೀವು ಚಿಂತಿಸಬೇಡಿ. ಅರುಣನ ಮುಖ ಒಂದೇ ಸಮನೆ ಬಿಳುಚಿಕೊಂಡಿತ್ತು. ಅವನು ಗಡಿಬಿಡಿಯಿಂದ ಫೋನ್ ಇಟ್ಟು ಅನುಪಮಾಳ ಕಡೆ ಕೋಪದಿಂದ ನೋಡುತ್ತಾ ಹೇಳಿದನು, ಅಣ್ಣನಿಗೆ ಹುಷಾರಿಲ್ಲ, ಅದಕ್ಕೆ ಅತ್ತಿಗೆ ಫೋನ್ ಮಾಡಿದ್ದರು. ಅನುಪಮ ಬೇಜವಾಬ್ದಾರಿಯಿಂದ ಭುಜ ಕುಣಿಸುತ್ತಾ ಹೇಳಿದಳು, ನಾನೇನು ಮಾಡಲಿ? ನೀವು ಹೋಗಿ ನೋಡಿಕೊಂಡು ಬನ್ನಿ. ಅವಳ ಮಾತಿನಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣುತ್ತಿತ್ತು. ಅರುಣ್ ಏನನ್ನೂ ಹೇಳಲಿಲ್ಲ. ಬೇಗನೆ ಬಟ್ಟೆ ಬದಲಾಯಿಸಿ ಮನೆಯಿಂದ ಹೊರಟನು. ಅವನು ನೇರವಾಗಿ ತನ್ನ ಹಳೆಯ ಮನೆಗೆ ಹೋದನು. ಅಲ್ಲಿ ಅತ್ತಿಗೆ ಗಾಬರಿಯಿಂದ ನಿಂತಿದ್ದರು. ಅರುಣ್, ನಿನ್ನ ಅಣ್ಣನಿಗೆ ಎದೆಯಲ್ಲಿ ತುಂಬ ನೋವಾಗುತ್ತಿದೆ. ಆಶಾಳ ಧ್ವನಿ ಕಂಪಿಸುತ್ತಿತ್ತು. ಅರುಣ್ ಅಣ್ಣನನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಡಾಕ್ಟರ್ ಚೆಕಪ್ ಮಾಡಿ ಹೇಳಿದ ಮಾತು ಕೇಳಿ ಎಲ್ಲರಿಗೂ ನಿಂತ ನೆಲವೇ ಕುಸಿದಂತಾಯಿತು. ಹಾರ್ಟ್ ಅಟ್ಯಾಕ್ ಆಗಿದೆ, ಈಗಲೇ ಆಪರೇಷನ್ ಮಾಡಬೇಕು ಎಂದರು. ಅರುಣ್ ಸಮಯ ವ್ಯರ್ಥ ಮಾಡದೆ ಹಣ ಹೊಂದಿಸಿದನು. ಸಂಜೆ ವೇಳೆಗೆ ಆಪರೇಷನ್ ನಡೆದು ಅಖಿಲ್ನ ಆರೋಗ್ಯ ಸ್ಥಿರವಾಗಿತ್ತು. ಆದರೆ ಅರುಣನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಆಸ್ಪತ್ರೆ ಕಾರಿಡಾರ್ನಲ್ಲಿ ಕುಳಿತ ಅರುಣನ ದೃಷ್ಟಿ ತನ್ನ ಅಣ್ಣನ ಮೇಲೆ ನೆಟ್ಟಿತ್ತು. ಅಣ್ಣನ ಪಕ್ಕದಲ್ಲಿ ಅತ್ತಿಗೆ ಮೌನವಾಗಿ ಕುಳಿತಿದ್ದರು. ಅರುಣ್ ಯೋಚನೆ ಮಾಡಿದನು, ಮನೆಯಲ್ಲಿ ಅಮ್ಮ ಒಬ್ಬರೇ ಇರುತ್ತಾರೆ, ಅವರೊಬ್ಬರೇ ಮಕ್ಕಳನ್ನು ನಿಭಾಯಿಸಬೇಕು. ಇತ್ತೀಚೆಗೆ ಅಮ್ಮನ ಆರೋಗ್ಯ ಕೂಡ ಸರಿ ಇರಲಿಲ್ಲ. ಮಕ್ಕಳು ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ್ದಾರೋ ಇಲ್ಲವೋ? ಅವನು ಆಶಾಳಿಗೆ ಹೇಳಿದನು, ಅತ್ತಿಗೆ, ನೀವು ಅಣ್ಣನ ಬಗ್ಗೆ ಗಮನ ಕೊಡಿ, ನಾನು ಮನೆಗೆ ಹೋಗಿ ಬರುತ್ತೇನೆ. ಅರುಣ್ ನೇರವಾಗಿ ಮನೆಗೆ ಬಂದನು. ದೀಪಾ ಮಕ್ಕಳ ಜೊತೆ ಕುಳಿತಿದ್ದರು. ಮುಖದಲ್ಲಿ ಆತಂಕ, ದುಃಖ ಮನೆ ಮಾಡಿತ್ತು. ಅರುಣನನ್ನು ನೋಡುತ್ತಲೇ ದೀಪಾ ಅವರು ಆತಂಕದಿಂದ ಕೇಳಿದರು, ಅರುಣ್, ಅಖಿಲ್ ಚೆನ್ನಾಗಿದ್ದಾನೆ ತಾನೆ? ಹೌದು ಅಮ್ಮ, ಆಪರೇಷನ್ ಆಗಿದೆ, ಅಣ್ಣ ಈಗ ಚೆನ್ನಾಗಿದ್ದಾನೆ. ಅರುಣ್ ಅಮ್ಮನ ಕೈ ಹಿಡಿದುಕೊಂಡು, ಅಮ್ಮ, ನೀವು ಊಟ ಮಾಡಿದ್ರಾ ಎಂದು ಕೇಳಿದನು. ದೀಪಾ ಹಗುರವಾಗಿ ತಲೆ ಆಡಿಸಿದರು, ಆದರೆ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು ಅಖಿಲ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ನಂತರ ಅವರು ಒಂದು ಹನಿ ನೀರು ಕೂಡ ಕುಡಿದಿಲ್ಲ ಎನ್ನುವುದು. ಅರುಣ್ ಹೊರಗಡೆಯಿಂದ ಊಟ ತರಿಸಿದನು ಮತ್ತು ಮಕ್ಕಳಿಗೆ ಊಟ ಮಾಡಿಸಿ ಅಮ್ಮನಿಗೆ ಔಷಧಿ ಕೊಟ್ಟನು. ನಂತರ ಆಸ್ಪತ್ರೆಗೆ ಹೋಗಿ ತನ್ನ ಮನೆಗೆ ಬಂದನು. ಸಂಜೆಯಾಗಿತ್ತು. ಅರುಣ್ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದನು. ಅರುಣನ ಮುಖ ಸುಸ್ತು ಮತ್ತು ಚಿಂತೆಯಿಂದ ತುಂಬಿತ್ತು. ಅವನು ಅನುಪಮ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿರುವುದನ್ನು ನೋಡಿದನು. ಅವನು ಅಲ್ಲಿ ನಿಂತು ಹೇಳಿದನು, ಅನುಪಮ, ಬೇಗ ಹೊರಡಲು ತಯಾರಾಗು. ಅಣ್ಣನಿಗೆ ಹಾರ್ಟ್ ಆಪರೇಷನ್ ಆಗಿದೆ. ಅತ್ತಿಗೆ ಆಸ್ಪತ್ರೆಯಲ್ಲಿ ಒಬ್ಬರೇ ಇದ್ದಾರೆ. ಅನುಪಮ ರಿಮೋಟ್ ಇಟ್ಟು ನಿರ್ಲಕ್ಷ್ಯದ ಮುಖಭಾವದಿಂದ ಹೇಳಿದಳು, ಆದರೆ ಏನೀಗ? ಅಕ್ಕ ಇದ್ದಾರಲ್ಲ, ಅವರು ಮ್ಯಾನೇಜ್ ಮಾಡುತ್ತಾರೆ, ನಾನು ಯಾಕೆ? ಅರುಣನ ಕಣ್ಣು ಕೋಪದಿಂದ ಕೆಂಪಾದವು. ಇಂದು ಅವನು ಅನುಪಮಾಳ ತಿರಸ್ಕಾರವನ್ನು ಸಹಿಸಿಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವನು ದಿಟ್ಟ ಸ್ವರದಲ್ಲಿ ಹೇಳಿದನು, ಅನುಪಮ, ಬಾಯಿ ಮುಚ್ಚಿಕೊಂಡು ತಯಾರಾಗು. ಮನೆಯಲ್ಲಿ ಅಮ್ಮ ಒಬ್ಬರೇ ಇದ್ದಾರೆ. ಮಕ್ಕಳು ತೊಂದರೆ ಅನುಭವಿಸುತ್ತಿದ್ದಾರೆ. ಅಮ್ಮನ ಆರೋಗ್ಯ ಕೂಡ ಸರಿಯಿಲ್ಲ. ಅವರಿಗೆ ತುಂಬ ಕೆಲಸ ಮಾಡಲಾಗುವುದಿಲ್ಲ. ನೀನು ಹೋಗಿ ಮನೆಯನ್ನು ನೋಡಿಕೋ. ನಾನು ಆಸ್ಪತ್ರೆಯಲ್ಲಿ ಅಣ್ಣನ ಜೊತೆ ಇದ್ದು ಅವನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತೇನೆ. ಅನುಪಮ ವಿಷ ಕಾರುತ್ತಾ ಹೇಳಿದಳು. ಅರೆ ವಾವ್, ಮಕ್ಕಳು ಅವರದ್ದು, ತೊಂದರೆ ಅವರದ್ದು. ಹಾಗಿದ್ದ ಮೇಲೆ ನಾನ್ಯಾಕೆ ಬರಲಿ? ನೀವು ಕೂಡ ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿದೆ? ಅವರನ್ನು ಅವರು ನೋಡಿಕೊಳ್ಳುತ್ತಾರೆ. ಅರುಣ್ ಕೋಪ ಮತ್ತು ಆಶ್ಚರ್ಯದಿಂದ ಅವಳನ್ನು ನೋಡಿದನು.
ಏನು ಅವಶ್ಯಕತೆ ಇದೆ ಎಂದು ಕೇಳುತ್ತೀಯಲ್ಲ, ಅದು ನನ್ನ ಕುಟುಂಬ. ಅವರು ನನ್ನನ್ನು ಚಿಕ್ಕಂದಿನಿಂದ ಪಾಲನೆ ಪೋಷಣೆ ಮಾಡಿದ್ದಾರೆ. ಅತ್ತಿಗೆ 10 ವರ್ಷದಿಂದ ನನಗೆ ಅಮ್ಮನ ಹಾಗೆ ಕಾಳಜಿ ತೋರಿಸಿದ್ದಾರೆ. ನನ್ನ ಕಷ್ಟದಲ್ಲಿ ಅಣ್ಣ ಅತ್ತಿಗೆ ನನ್ನ ಜೊತೆಗೆ ನಿಂತಿದ್ದಾರೆ ಮತ್ತು ಅಮ್ಮ ಇಂದಿಗೂ ಕೂಡ ಹಗಲು ರಾತ್ರಿ ನನ್ನ ಬಗ್ಗೆ ಪ್ರಾರ್ಥನೆ ಮಾಡುತ್ತಾರೆ. ನೀನು ನನ್ನ ಜೊತೆಗೆ 4 ವರ್ಷದಿಂದ ಇದ್ದೀಯಾ, ಆದರೆ ಅವರು ನಾನು ಹುಟ್ಟಿದಾಗಿನಿಂದ ನನ್ನ ಜೊತೆಗಿದ್ದಾರೆ. ನೀನು ಹೇಳುತ್ತಿದ್ದೀಯಾ ಅವರನ್ನು ಬಿಟ್ಟು ಬಿಡು ಎಂದು. ನಾನು ನಿನ್ನ ಖುಷಿಗಾಗಿ ನನ್ನ ಪರಿವಾರದಿಂದ ದೂರ ಇದ್ದೇನೆ. ಇದರ ಅರ್ಥ ನಾನು ಅವರ ಸಂಬಂಧವನ್ನು ಕಳೆದುಕೊಂಡಿದ್ದೇನೆ ಎಂದಲ್ಲ. ಅದು ನನ್ನ ಕುಟುಂಬ. ಅವರ ಸುಖ ದುಃಖದಲ್ಲಿ ನಾನು ಯಾವಾಗಲೂ ಅವರ ಜೊತೆ ನಿಲ್ಲುತ್ತೇನೆ. ಅನುಪಮ ಹುಬ್ಬುಗಂಟಿಕ್ಕಿದಳು. ಹಾಗಿದ್ದರೆ ನಾನು ಯಾರು ಅರುಣ್? ಒಂದು ಕ್ಷಣ ನಿಂತು ಅವಳನ್ನು ನೋಡಿದನು. ನಂತರ ಶಾಂತವಾಗಿ ಹೇಳಿದನು, ಅನುಪಮ, ಈಗ ನಿನ್ನ ಜೊತೆ ವಾದ ಮಾಡಲು ನನಗೆ ಸಮಯವಿಲ್ಲ. ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ. ಈಗ ಅದನ್ನು ಮಾಡೋದು ಬಿಡುವುದು ನಿನ್ನ ಇಷ್ಟ. ಆದರೆ ಒಂದು ಮಾತು ಕೇಳಿಸಿಕೊ. ಇಂದು ನೀನು ನನ್ನ ಜೊತೆ ಬರದಿದ್ದರೆ, ನಿನ್ನ ಬುದ್ಧಿವಂತಿಕೆ ಮತ್ತು ನಿರ್ಲಕ್ಷ್ಯ ತೋರಿಸಿದರೆ ನಾಳೆ ಏನಾಗುತ್ತದೆ ಅದಕ್ಕೆ ನೀನೇ ಜವಾಬ್ದಾರಿ. ಕೊನೆಯ ಬಾರಿ ಕೇಳುತ್ತಿದ್ದೇನೆ, ಬರುತ್ತೀಯಾ ಇಲ್ಲವಾ? ಅನುಪಮ ಕೋಪದಿಂದ ಅವನ ಕಡೆ ನೋಡಿದಳು. ಆದರೆ ಅವಳು ಪರಿಸ್ಥಿತಿ ಹದಗೆಡಬಾರದು ಎಂದು ಅನುಮಾನದಿಂದ ಸರಿ ನಡೆಯಿರಿ ಎಂದಳು. ಅರುಣ್ ಅವಳನ್ನು ತಡೆಯುತ್ತಾ ಹೇಳಿದನು, ಹೀಗೆ ಏಕೆ? ನಿನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊ. ನಿನಗೆ ಏನು ಅನಿಸುತ್ತಿದೆ? ಕೇವಲ ಹೋಗಿ ಭೇಟಿ ಮಾಡಿ ನೋಡಿಕೊಂಡು ಬರುವುದು ಎಂದುಕೊಂಡೆಯಾ? ಖಂಡಿತವಾಗಿಯೂ ಇಲ್ಲ. ಇಂದಿನಿಂದ ನಾವು ಅಲ್ಲಿಯೇ ಇರುತ್ತೇವೆ. ಶಾಶ್ವತವಾಗಿ ನನ್ನ ಕುಟುಂಬದವರಿಗೆ ನನ್ನ ಅವಶ್ಯಕತೆ ಇದೆ. ದೇವರಿಗೆ ಧನ್ಯವಾದಗಳು. ಅಣ್ಣನ ಆರೋಗ್ಯ ಸುಧಾರಿಸಿದೆ. ಅಣ್ಣನಿಗೆ ಏನಾದರೂ ಆಗಿದ್ದರೆ ನಾನು ನಿನ್ನನ್ನು ಕ್ಷಮಿಸುತ್ತಿರಲಿಲ್ಲ. ಈಗ ಬಟ್ಟೆ ಪ್ಯಾಕ್ ಮಾಡಿಕೊ. ಉಳಿದ ಸಾಮಾನು ನಂತರ ತೆಗೆದುಕೊಂಡು ಹೋಗೋಣ. ನೀನು ಪೂರ್ತಿ ಮನೆ ನೋಡಿಕೊಳ್ಳಬೇಕು. ಅಮ್ಮ, ಮಕ್ಕಳು ಎಲ್ಲರ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಅದು ಕೂಡ ಪೂರ್ತಿ ಕಾಳಜಿಯಿಂದ. ಅನುಪಮ ಆಶ್ಚರ್ಯದಿಂದ ಅವನನ್ನು ನೋಡಿ ಹೇಳಿದಳು, ಇದೇನಿದು ಅಸಂಬದ್ಧ? ನಾನು ನನ್ನ ಮನೆಯನ್ನು ಬಿಟ್ಟು ಆ ಜೈಲಿಗೆ ಬರುವುದಿಲ್ಲ. ನನಗೆ ಅಲ್ಲಿ ಯಾರ ಜೊತೆಗೂ ಯಾವ ಸಂಬಂಧವೂ ಇಲ್ಲ. ನನ್ನಿಂದ ಇದು ಸಾಧ್ಯವಿಲ್ಲ. ಅರುಣ್ ಧೈರ್ಯದಿಂದ ಉತ್ತರ ನೀಡಿದನು. ನೀನು ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ಎಂದು ಗರ್ಜಿಸಿದನು. ಅನುಪಮ ನಾಚಿಕೆ ಬಿಟ್ಟು, ಬರುತ್ತೇನೆ ಮೈ ಫುಟ್ ಎಂದು ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆ ಅರುಣ್ ತಾಳ್ಮೆ ಕಳೆದುಕೊಂಡನು. ಅವನು ಜೋರಾಗಿ ಅವಳ ಕೆನ್ನೆಗೆ ಒಂದು ಹೊಡೆದನು. ಅವಳ ತಲೆ ತಿರುಗಿತು. ನಿನಗೆ ಎಷ್ಟು ಧೈರ್ಯ? ಅವಳು ಕೋಪದಿಂದ ಕೂಗಿದಳು. ಅರುಣ್ ಶಾಂತವಾಗಿ ದಿಟ್ಟ ಸ್ವರದಿಂದ ಹೇಳಿದನು, ಹೌದು, ನಿನಗೆ ಎಷ್ಟು ಧೈರ್ಯ? 4 ವರ್ಷದಿಂದ ನಿನ್ನನ್ನು ಸಹಿಸಿಕೊಂಡಿದ್ದೇನೆ. ನಿನಗಾಗಿ ನನ್ನ ನೆಮ್ಮದಿ ಹಾಳು ಮಾಡಿಕೊಂಡಿದ್ದೇನೆ. ಪ್ರತಿ ಸಾರಿ ನೀನು ನನ್ನ ಕುಟುಂಬವನ್ನು ತಿರಸ್ಕರಿಸಿದೆ, ನನ್ನ ಪ್ರೀತಿಯನ್ನು ತಿರಸ್ಕರಿಸಿದೆ. ಆದರೆ ಈಗ ಇಲ್ಲ. ಕೊನೆಯದಾಗಿ ಕೇಳುತ್ತಿದ್ದೇನೆ, ಬರ್ತೀಯಾ ಇಲ್ವಾ? ಅನುಪಮ ಕಣ್ಣು ಬಿಡುತ್ತಾ ಹೇಳಿದಳು, ಖಂಡಿತವಾಗಿ ಇಲ್ಲ. ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ. ನಾನು ಆ ಮನೆಗೆ ಖಂಡಿತವಾಗಿ ಯಾವಾಗಲೂ ಬರುವುದಿಲ್ಲ. ಅರುಣ್ ದೀರ್ಘವಾದ ಉಸಿರು ತೆಗೆದುಕೊಂಡನು. ಅವನು ತನ್ನ ಬೀರುವನ್ನು ತೆರೆದು ತನ್ನ ಬಟ್ಟೆಯನ್ನು ಬ್ಯಾಗಿನಲ್ಲಿ ತುಂಬಿಕೊಂಡು ಹೇಳಿದನು, ಸರಿ, ನಾನು ಹೊರಡುತ್ತಿದ್ದೇನೆ. ಮತ್ತೆ ಕೇಳು, ನಾಳೆ ಡೈವರ್ಸ್ ಪೇಪರ್ ನಿನಗೆ ತಲುಪುತ್ತದೆ. ಇದರ ನಂತರ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ಅನುಪಮ ಸ್ತಬ್ಧಳಾಗಿ ನಿಂತಳು. ಅರುಣನ ಮಾತು ಅನುಪಮಳ ಕಿವಿಯಲ್ಲಿ ಭಯಾನಕ ಶಬ್ದದಂತೆ ಕೇಳಿಸಿತು. ಅವಳು ಎಂದಿಗೂ ಯೋಚನೆ ಕೂಡ ಮಾಡಿರಲಿಲ್ಲ. ಅರುಣ್ ತನ್ನ ಎಲ್ಲ ನಿರ್ಲಕ್ಷ್ಯ ತಕರಾರುಗಳನ್ನು ಸಹಿಸಿಕೊಂಡು ಬಂದಿದ್ದಾನೆ. ಆದರೆ ಒಂದು ದಿನ ತನ್ನ ವಿರುದ್ಧ ತಿರುಗಿ ಬೀಳುತ್ತಾನೆ ಎಂದು ಅವಳು ಅಂದುಕೊಂಡಿರಲಿಲ್ಲ. ಅವಳು ಕಲ್ಲಿನಂತೆ ನಿಂತುಕೊಂಡಳು. ನಂತರ ಅರುಣ್ ಬ್ಯಾಗ್ ಎತ್ತಿಕೊಂಡು ಹೊರಟು ಹೋದನು. ಬಾಗಿಲು ಮುಚ್ಚಿತ್ತು. ಹಾಗೆ ಅವಳ ಉಸಿರು ಕೂಡ ನಿಂತಿತ್ತು. ಅವಳು ಅಂದುಕೊಂಡಿದ್ದಳು, ಅರುಣ್ ಎಂದಿನಂತೆ ಸುಮ್ಮನೆ ಇರುತ್ತಾನೆ ಎಂದು. ಆದರೆ ಇಂದು ಅರುಣನ ಕಣ್ಣಲ್ಲಿ ಬೆಂಕಿ ಇತ್ತು. ಅವನು ಅನುಪಮಾಳ ಹೃದಯವನ್ನು ಚೂರು ಚೂರು ಮಾಡಿದನು. ಅನುಪಮಾಳ ಅಹಂಕಾರ, ನಿರ್ಲಕ್ಷ್ಯ ಇಂದು ಅವಳಿಗೆ ತಿರುಗು ಬಾಣವಾಯಿತು. ಅರುಣ್ ಗಾಡಿ ತೆಗೆದುಕೊಂಡು ಹೋಗಿದ್ದನು. ಮನೆಯಲ್ಲಿ ಮೌನ ಆವರಿಸಿತು. ಅನುಪಮ ಒಬ್ಬಳೇ ನಿಂತಿದ್ದಳು. ಅವಳ ಕೋಪ ನಿಧಾನಕ್ಕೆ ಭಯವಾಗಿ ಬದಲಾಗುತ್ತಾ ಬಂದಿತ್ತು. ಆ ಕಡೆ ಅರುಣ್ ಮನೆಗೆ ತಲುಪಿ ತನ್ನ ಬ್ಯಾಗ್ ಇಟ್ಟನು. ಅಮ್ಮ ಅವನ ಬ್ಯಾಗ್ ನೋಡಿದರು. ಅವರ ಕಣ್ಣುಗಳಲ್ಲಿ ಪ್ರಶ್ನೆಗಳು ಕಾಣಿಸಿದವು. ಮಗ, ಈ ಬ್ಯಾಗ್ ಯಾರದು? ಅರುಣ್ ಭಾರವಾದ ಸ್ವರದಲ್ಲಿ ಹೇಳಿದನು. ಅಮ್ಮ, ಇದು ನನ್ನ ಬಟ್ಟೆಗಳು. ಇಂದಿನಿಂದ ನಾನು ಇಲ್ಲೇ ಇರುತ್ತೇನೆ. ದೀಪ ಆಶ್ಚರ್ಯಗೊಂಡು ಕೇಳಿದರು. ಮತ್ತೆ ಅನುಪಮ? ನನಗೆ ಗೊತ್ತಿಲ್ಲ. ಅರುಣ್ ಯಾವುದೇ ಭಾವನೆಗಳಿಲ್ಲದೆ ಹೇಳಿದನು. ಆದರೆ ನಾನು ನಿರ್ಧಾರ ಮಾಡಿದ್ದೇನೆ. ಇನ್ನು ಹೆಚ್ಚು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹೀಗೆ ಹೇಳಿ ಅವನು ನೇರವಾಗಿ ಆಸ್ಪತ್ರೆಗೆ ಹೋದನು. ಅವನು ಹೋದ ನಂತರ ದೀಪ ಅವರ ಚಿಂತೆ ಇನ್ನೂ ಹೆಚ್ಚಾಯಿತು. ಬೆಳಗಿನ ಸಮಯ ಅರುಣ್ ಮನೆಗೆ ಬಂದನು. ಏಕೆಂದರೆ ಅಮ್ಮ ಮತ್ತು ಮಕ್ಕಳ ತಿಂಡಿ ವ್ಯವಸ್ಥೆ ಮಾಡಬೇಕು. ಆದರೆ ಅವನು ಅಂಗಳಕ್ಕೆ ಕಾಲಿಡುತ್ತಲೇ ನಿಂತು ಬಿಟ್ಟನು. ಅವನ ಕಣ್ಣುಗಳು ಆಶ್ಚರ್ಯ ವ್ಯಕ್ತಪಡಿಸಿದವು. ಅಡುಗೆ ಮನೆಯಿಂದ ಮಸಾಲೆ ಸುವಾಸನೆ ಬರುತ್ತಿತ್ತು. ಮಕ್ಕಳ ನಗು ಕೇಳಿಸುತ್ತಿತ್ತು. ಮಕ್ಕಳು ಟೇಬಲ್ ಬಳಿ ಕುಳಿತು ತಿಂಡಿ ತಿನ್ನುತ್ತಿದ್ದರು. ದೀಪ ಅವರು ಮುಗುಳ್ನಗುತ್ತಿದ್ದರು. ಮತ್ತು ಅಡುಗೆ ಮನೆಯಲ್ಲಿ ಯಾರಿದ್ದರು? ಕೂದಲು ಕಟ್ಟಿಕೊಂಡು ಒಬ್ಬರು ಮಹಿಳೆ ಬಿಸಿ ಬಿಸಿ ಪರೋಟ ಮಾಡುತ್ತಿದ್ದರು. ನೋಡಲು ಸಾಂಪ್ರದಾಯಿಕ ಗೃಹಿಣಿಯಂತೆ ಕಾಣಿಸುತ್ತಿದ್ದರು. ಕೋಣೆಗೆ ಹೋಗಿ ನೋಡಿದನು. ಕೋಣೆಯಲ್ಲಿ ಒಂದು ಬ್ಯಾಗ್ ಇಡಲಾಗಿತ್ತು.
ಆಗ ಮಕ್ಕಳ ಧ್ವನಿ ಕೇಳಿಸಿತು. ಚಿಕ್ಕಮ್ಮ, ನೀರು ಕೊಡಿ. ಈಗಲೇ ತರುತ್ತೇನೆ. ಒಳಗಿನಿಂದ ಶಬ್ದ ಬಂದಿತು. ಅಮ್ಮ, ಸ್ವಲ್ಪ ಉಪ್ಪು ಕಡಿಮೆಯಾಗಿದೆಯಲ್ಲವೇ? ನಾನು ಮೇಲಿನಿಂದ ಸ್ವಲ್ಪ ಉಪ್ಪು ಹಾಕಲೆ? ಅನುಪಮ, ಅವನು ತನಗೆ ತಾನೇ ಹೇಳಿಕೊಂಡನು. ಇವಳು ಅನುಪಮ ಆದರೆ ಹೇಗೆ ಇಲ್ಲಿ? ಯಾವಾಗ? ಇವಳು ಅದೇ ಅನುಪಮಾಳೆ. ಈ ಮನೆಯನ್ನು ಜೈಲು ಎಂದವಳು. 4 ವರ್ಷದಿಂದ ಈ ಪರಿವಾರವನ್ನು ತಿರಸ್ಕರಿಸುತ್ತಾ ಬಂದವಳು. ಅರುಣನ ಮನಸ್ಸಿನಲ್ಲಿ ಪ್ರಶ್ನೆಗಳು ಅಲೆಯಂತೆ ಏಳುತ್ತಿದ್ದವು. ಇದು ಕನಸೋ ನನಸೋ, ಇಲ್ಲ ಯಾವುದಾದರೂ ಚಮತ್ಕಾರ ನಡೆದಿದೆಯಾ? ಅರುಣನಿಗೆ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ನಿಜವಾಗಿ ನಡೆದದ್ದು ಏನೆಂದರೆ, ಅರುಣ್ ಕೋಪದಿಂದ ಮನೆ ಬಿಟ್ಟು ಬಂದನು. ಆ ಸಮಯದಲ್ಲಿ ಅನುಪಮ ಒಬ್ಬಳೇ ಇದ್ದಳು. ನಾಳೆ ಡೈವರ್ಸ್ ಪೇಪರ್ ನಿನಗೆ ತಲುಪುತ್ತದೆ. ಅರುಣ್ ಬಾಯಿಂದ ಬಂದ ಈ ಶಬ್ದಗಳು ಅವಳಿಗೆ ಯಾವುದೇ ಭೂಕಂಪಕ್ಕೆ ಕಡಿಮೆ ಇರಲಿಲ್ಲ. ಅವಳ ಅಹಂಕಾರ, ಅವಳ ನಿರ್ಲಕ್ಷ್ಯ ಆ ಕ್ಷಣಕ್ಕೆ ಪೊಳ್ಳು ಅನಿಸಿಬಿಟ್ಟವು. ಅವಳು ಯೋಚಿಸಿದಳು, ಅರುಣ್ ನಿಜವಾಗಲೂ ವಿಚ್ಛೇದನ ಪತ್ರ ಕಳುಹಿಸಿದರೆ ಆಗ ನಾನು ಎಲ್ಲಿಗೆ ಹೋಗುವುದು? ಈಗ ಅವಳು ಬಯಸಿದ ಸ್ವಾತಂತ್ರ್ಯ ಅವಳಿಗೆ ಖಾಲಿ ಪಂಜರದಂತೆ ಕಾಣಿಸಿತು. ಆದರೂ ಅವಳು ಸೋಲು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಅವಳು ಫೋನ್ ಎತ್ತಿಕೊಂಡಳು. ತನ್ನ ಅಮ್ಮನ ಮನೆಗೆ ಕಾಲ್ ಹಚ್ಚಿದಳು. ಯಾವಾಗಲೂ ಅವಳ ಅಮ್ಮ ಫೋನ್ ಎತ್ತಿಕೊಳ್ಳುತ್ತಿದ್ದರು. ಆದರೆ ಇಂದು ಅವಳ ಅತ್ತಿಗೆ ಧ್ವನಿ ಕೇಳಿಸಿತು. ಹಲೋ ಅನುಪಮ, ಹೇಳು. ಅತ್ತಿಗೆ ಧ್ವನಿ ಸ್ವಲ್ಪ ಆಯಾಸಗೊಂಡಿತು. ಅಮ್ಮ ಎಲ್ಲಿದ್ದಾರೆ? ನನಗೆ ಅವರ ಜೊತೆ ಮಾತನಾಡಬೇಕು. ಅನುಪಮ ಬೇಸರದಿಂದ ಹೇಳಿದಳು. ಅಮ್ಮ ಮನೆಯಲ್ಲಿ ಇಲ್ಲ, ಅವಳ ಅತ್ತಿಗೆ ಹೇಳಿದರು. ಹಾಗಿದ್ದರೆ ಅಣ್ಣನ ಜೊತೆ ಮಾತನಾಡುತ್ತೇನೆ. ಅನುಪಮ ತಟ್ಟನೆ ಹೇಳಿದಳು. ನಿನ್ನ ಅಣ್ಣ ಕೂಡ ಮನೆಯಲ್ಲಿ ಇಲ್ಲ. ಅಮ್ಮನಿಗೆ ಹುಷಾರಿರಲಿಲ್ಲ. ನಿನ್ನ ಅಣ್ಣ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅತ್ತಿಗೆ ಉತ್ತರ ಕೊಟ್ಟಳು ಮತ್ತು ಹೇಳಿದರು. ಅನುಪಮ, ಏನಾದರೂ ಸಮಸ್ಯೆ ಐತೆ? ಅತ್ತಿಗೆ ಧ್ವನಿಯಲ್ಲಿ ಚಿಂತೆ ಇತ್ತು. ಅನುಪಮ ಕೋಪದಿಂದ, ಹೌದು ಅತ್ತಿಗೆ, ನಾನು ಇಲ್ಲಿ ಇರುವುದಿಲ್ಲ. ಅರುಣನಿಗೆ ನನ್ನ ಬಗ್ಗೆ ಯಾವುದೇ ಕಾಳಜಿ, ಚಿಂತೆ ಇಲ್ಲ. ಕೇವಲ ಅವನ ಅಣ್ಣ, ಅತ್ತಿಗೆ ಮತ್ತು ಅಮ್ಮನ ಬಗ್ಗೆ ಚಿಂತೆ. ಅವನು ಈಗ ಡೈವರ್ಸ್ ಬೆದರಿಕೆ ಹಾಕುತ್ತಿದ್ದಾನೆ. ಅಣ್ಣನಿಗೆ ಹೇಳಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು. ನಾನು ಅಲ್ಲಿಗೆ ಬರುತ್ತಿದ್ದೇನೆ, ಶಾಶ್ವತವಾಗಿ. ಒಂದು ಕ್ಷಣ ಮೌನದ ನಂತರ ಅತ್ತಿಗೆ ಶಾಂತವಾಗಿ ಹೇಳಿದರು. ಅನುಪಮ, ನಮ್ಮ ಮನೆಯಲ್ಲಿ ಮೊದಲೇ ತುಂಬ ತೊಂದರೆಗಳಿವೆ. ಅಮ್ಮನ ಆರೋಗ್ಯ ಸರಿಯಿಲ್ಲ. ಬಿಸ್ನೆಸ್ ಕೂಡ ಸರಿಯಾಗಿ ನಡೆಯುತ್ತಿಲ್ಲ. ಹಣಕಾಸಿನ ತೊಂದರೆ ಎದುರಿಸುತ್ತಿದ್ದೇವೆ. ನಾವೆಲ್ಲರೂ ಮೊದಲೇ ತೊಂದರೆ ಅನುಭವಿಸುತ್ತಿದ್ದೇವೆ. ನೀನು ಸಂತೋಷದಿಂದ 3-4 ದಿನ ಇದ್ದು ಹೋಗುವುದಾದರೆ ನಿನಗೆ ಸ್ವಾಗತ. ಆದರೆ ಶಾಶ್ವತವಾಗಿ ಇಲ್ಲಿಗೆ ಬಂದು ನಮಗೆ ಹೊರೆಯಾಗಿ ಇರುವ ಅವಶ್ಯಕತೆ ಇಲ್ಲ. ನೀನು ನಿಮ್ಮ ಮನೆಯನ್ನು ಸುಧಾರಿಸಿಕೊಂಡು ಹೋಗುವುದೇ ಒಳ್ಳೆಯದು. ಮತ್ತು ನಾನು ನಿನ್ನ ಅಣ್ಣ ಬಂದ ನಂತರ ಮಾತನಾಡುತ್ತೇನೆ. ಇಷ್ಟು ಹೇಳಿ ಅವರು ಫೋನ್ ಕಟ್ ಮಾಡಿದರು. ಅನುಪಮಾಳಿಗೆ ನಿಂತ ನೆಲ ಕುಸಿದಂತಾಯಿತು. ಅವಳ ಸ್ವಾತಂತ್ರ್ಯ, ಅವಳ ಅಹಂಕಾರ ಆ ಕ್ಷಣದಲ್ಲಿ ಚೂರು ಚೂರಾಯಿತು. ಅವಳು ಯೋಚನೆ ಮಾಡಿದ್ದಳು. ಅರುಣ್ ಕೈ ಬಿಟ್ಟರೇನು? ಅಮ್ಮನ ಮನೆ ಇದೆ, ಅಣ್ಣ ಅತ್ತಿಗೆ ಇದ್ದಾರೆ. ಆದರೆ ವಾಸ್ತವ ಅವಳ ತಪ್ಪು ಕಲ್ಪನೆಗೆ ಕನ್ನಡಿ ಹಿಡಿದಿತ್ತು. ತವರು ಮನೆ ಈಗಲೂ ಇತ್ತು, ಆದರೆ ಅವಳಿಗೆ ಅಲ್ಲಿ ಸ್ಥಾನ ಇರಲಿಲ್ಲ. ಶಾಶ್ವತವಾಗಿ ಅಮ್ಮನ ಮನೆಯಲ್ಲಿ ನೆಲೆ ಊರುವ ಅವಳ ಕನಸು ಭಗ್ನಗೊಂಡಿತು. ಆದರೆ ಅಲ್ಲಿ ಅವಳನ್ನು ಭಾರ ಎಂದು ಹೇಳಲಾಯಿತು. ಅತ್ತೆ ಮನೆಯನ್ನು ಅವಳೇ ಸ್ವತಃ ತಿರಸ್ಕರಿಸಿದ್ದಳು ಮತ್ತು ಈಗ ತವರು ಮನೆಯವರು ಅವಳನ್ನು ತಿರಸ್ಕರಿಸಿದರು. ಈಗ ಅವಳು ಪೂರ್ತಿಯಾಗಿ ಒಬ್ಬಂಟಿಯಾಗಿದ್ದಳು. ಅನುಪಮ, ನೀನು ಏನು ಮಾಡಿದೆ? ಅಮ್ಮನ ಧ್ವನಿಯಲ್ಲಿ ದುಃಖ ಇತ್ತು. ಏಕಾಂಗಿಯಾಗಿ ಜೀವನ ನಡೆಸಲು ಸಾಧ್ಯವಿಲ್ಲ ಮಗಳೇ. ಈಗ ಏನು ನಡೆದಿದೆಯೋ ಅದು ನಡೆದು ಹೋಯಿತು. ಆದರೆ ಈಗಲೂ ಸಮಯ ಇದೆ. ನೀನು ನಿನ್ನ ಮನೆಯನ್ನು ಗೌರವಿಸು. ಈಗಲಾದರೂ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ಕೆಲಸ ಮಾಡು. ನನಗೂ ಈಗ ವಯಸ್ಸಾಯಿತು. ನಾನು ಕಾಯಿಲೆ ಬೀಳುತ್ತಿದ್ದೇನೆ. ಯಾವಾಗ ಕರೆ ಬರುತ್ತದೆಯೋ ಗೊತ್ತಿಲ್ಲ. ಯಾವಾಗಲೂ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೋ. ಅಪ್ಪ ಅಮ್ಮನ ನಂತರ ಯಾವುದೇ ಒಂದು ಹುಡುಗಿಗೆ ಜೊತೆಯಾಗಿ ನಿಲ್ಲುವುದು ಅವಳ ಗಂಡ ಮಾತ್ರ, ಅಣ್ಣ ಅತ್ತಿಗೆ ಅಲ್ಲ. ಎಲ್ಲರೂ ತಮ್ಮ ತಮ್ಮ ಸಂಸಾರದಲ್ಲಿ ಮುಳುಗಿರುತ್ತಾರೆ. ಯಾರೂ ಯಾರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಈ ಮಾತನ್ನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀಯೋ ಅಷ್ಟು ಒಳ್ಳೆಯದು. ನಿನಗೆ ಈಗ ಅರುಣ್ ಹೇಗೆ ಹೇಳುತ್ತಾನೆ ಹಾಗೆ ಮಾಡು. ಅನುಪಮಾಳ ಕಣ್ಣು ಒದ್ದೆಯಾದವು. ಅವಳ ಅಮ್ಮನ ಮಾತು ಅವಳ ಹೃದಯವನ್ನು ಹಿಂಡಿದವು. ರಾತ್ರಿ ಪೂರ್ತಿ ಅವಳು ಎಚ್ಚರವಾಗಿದ್ದಳು. ಒಮ್ಮೆ ತನ್ನ ಜೀವನವನ್ನು ಹಿಂತಿರುಗಿ ನೋಡಿದಳು. 4 ವರ್ಷದ ಸ್ವಾತಂತ್ರ್ಯ ತನಗೆ ಏನು ಕೊಟ್ಟಿದೆ? ಒಂದು ಖಾಲಿ ಮನೆ, ಒಂದು ಮುರಿದ ಸಂಬಂಧ, ಹಾಗೆ ಒಂದು ಇಂತಹ ಮನಸ್ಸು. ಈಗ ಅದು ಪಶ್ಚಾತ್ತಾಪದಿಂದ ತುಂಬಿತ್ತು. ಬೆಳಿಗ್ಗೆ ಆಗುತ್ತಿದ್ದಂತೆ ಅವಳು ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಅತ್ತೆ ಮನೆಗೆ ಹೊರಟಳು. ಅವಳು ಮನೆಗೆ ತಲುಪುತ್ತಿದ್ದಂತೆ ದೀಪ ಅವಳನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಅವಳ ಬಗ್ಗೆ ಬೇಜಾರು ಕಾಣಿಸಲಿಲ್ಲ. ಬದಲಾಗಿ ಒಬ್ಬ ಅಮ್ಮನ ಪ್ರೀತಿ ಕಾಣಿಸಿತು. ಅನುಪಮ ಏನನ್ನು ಹೇಳದೆ ಅಡುಗೆ ಮನೆಗೆ ಹೋಗಿ ಮಕ್ಕಳಿಗೆ ತಿಂಡಿ ಮಾಡಿಕೊಟ್ಟಳು. ದೀಪ ಅವರಿಗೆ ಔಷಧಿ ಕೊಟ್ಟಳು. ಮನೆಯ ಪ್ರತಿ ಕೋಣೆಯನ್ನು ನೋಡಿದಳು. ಅವಳು ಮೌನವಾಗಿದ್ದಳು. ಆದರೆ ಅವಳ ಪ್ರತಿಯೊಂದು ಕೆಲಸದಲ್ಲಿಯೂ ಒಂದು ಹೊಸ ಸಂಕಲ್ಪ ಕಾಣಿಸುತ್ತಿತ್ತು. ಈಗ ಅವಳು ಅರುಣನ ಹೆಂಡತಿ ಅಲ್ಲ, ಈ ಮನೆಯ ಸೊಸೆಯಾಗಿ ಇರಬೇಕೆಂದುಕೊಂಡಿದ್ದಳು. ಅರುಣ್ ಮನೆಗೆ ಬಂದಾಗ ಅನುಪಮ ಅಡುಗೆ ಕೋಣೆಯಲ್ಲಿ ಪರೋಟ ಮಾಡುತ್ತಿರುವುದನ್ನು ನೋಡಿದನು. ಅವನ ಕಣ್ಣು ತುಂಬಿ ಬಂದಿತು. ಇವಳು ಅದೇ ಅನುಪಮ ಆಗಿದ್ದಳು. ಈ ಮನೆಯನ್ನು ಜೈಲು ಎಂದಿದ್ದಳು. ಆದರೆ ಇಂದು ಅವಳ ಕಣ್ಣುಗಳಲ್ಲಿ ಅಹಂಕಾರ ಇರಲಿಲ್ಲ, ನಿರ್ಲಕ್ಷ್ಯ ಇರಲಿಲ್ಲ.
ಅವಳು ಮಕ್ಕಳಿಗೆ ನಗುತ್ತಾ ತಿಂಡಿ ತಿನ್ನಿಸುತ್ತಿದ್ದಳು. ದೀಪಾ ಅವರ ಜೊತೆ ಶಾಂತ ಧ್ವನಿಯಲ್ಲಿ ಮೆಲ್ಲನೆ ಮಾತನಾಡುತ್ತಿದ್ದಳು. ಅರುಣ್ ಅವಳನ್ನು ನೋಡಿದನು, ಆದರೆ ಏನೂ ಮಾತನಾಡಲಿಲ್ಲ. ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ದವು. ಅನುಪಮ ಅವನ ಕಡೆ ನೋಡಿದಳು. ಅವಳ ಕಣ್ಣುಗಳು ಮೂಕವಾಗಿ ಕ್ಷಮೆ ಕೇಳುತ್ತಿದ್ದವು. ಅವಳು ಮೆಲ್ಲಗೆ ಹೇಳಿದಳು, ಅರುಣ್, ಅಣ್ಣ ಚೆನ್ನಾಗಿದ್ದಾರೆ ತಾನೆ? ನೀವು ತಿಂಡಿ ತಿನ್ನಿ. ನಂತರ ಆಸ್ಪತ್ರೆಗೆ ಹೋಗುವಾಗ ಅಣ್ಣ ಅತ್ತಿಗೆಗೆ ಊಟ ತೆಗೆದುಕೊಂಡು ಹೋಗಿ. ಅರುಣನ ತುಟಿಯಲ್ಲಿ ಮಂದಹಾಸ ಮೂಡಿತು. ಅವನು ನೀರಿನ ಗ್ಲಾಸ್ ಎತ್ತಿಕೊಂಡನು. ಒಂದು ಗುಟುಕು ನೀರು ಕುಡಿದು ಊಟ ಮಾಡಲು ಕುಳಿತುಕೊಂಡನು. ಅವನಿಗೆ ಅರ್ಥವಾಗಲಿಲ್ಲ. ಈ ಬದಲಾವಣೆ ಡೈವರ್ಸ್ ಬೆದರಿಕೆಯಿಂದ ಬಂದಿರುವುದೇ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದರ ಹಿಂದೆ ಇದೆಯೇ? ಆದರೆ ಈಗ ಅವನು ಉತ್ತರ ಹುಡುಕುವ ಪ್ರಯತ್ನ ಮಾಡಲಿಲ್ಲ. ಏಕೆಂದರೆ ಮೊದಲ ಸಲ ಅವನ ಮನೆಯಲ್ಲಿ ಸಂಬಂಧಗಳ ಹೊಂದಾಣಿಕೆಯಾಗಿತ್ತು. ಇದನ್ನು ಅವನು 4 ವರ್ಷಗಳ ಹಿಂದಿನಿಂದಲೂ ಅನುಭವಿಸಲು ಬಯಸಿದ್ದನು. ಅರುಣ್ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತೇ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.